ಕರ್ನಾಟಕ ರಾಜ್ಯದಲ್ಲಿರುವಂಥ ಹಿಂದುಳಿದ ಮತ್ತು ದಲಿತ ಮಠಾಧಿಪತಿಗಳು ಈ ಧರ್ಮವನ್ನು ಜಾಗೃತಿ ಮಾಡಬೇಕು ಅಂತ ಬಹಳ ಪ್ರಯತ್ನ ನಡೆಸ್ತಾ ಇದ್ದಾರೆ. ಹಿಂದುಳಿದವರು ದಲಿತರಿಗೆ ಸರಿಯಾದ ಬೆಂಬಲ ಸಮಾಜದಿಂದ ಸಿಗ್ತಾ ಇಲ್ಲ, ಸರ್ಕಾರದಿಂದಲೂ ಸಿಗ್ತಾ ಇಲ್ಲ. ಎಲ್ಲೇ ಸಮಸ್ಯೆಗಳಾದರೂ ಕೂಡ ಹಿಂದುಳಿದವ್ರಿಗೆ ದಲಿತರಿಗೆ ನಾವು ಯಾರ ಕಡೆ ನೋಡಬೇಕು, ಯಾರಿಂದ ನಾವು ನೆರವು ಪಡಿಬೇಕು, ಇದ್ರ ಬಗ್ಗೆ ಚಿಂತನೆ ಮಾಡೋಂಥ ಸ್ಥಿತಿ ಬಂದಿದೆ. ಪೂಜ್ಯ ಮಕಣಾಪುರದ ಸೋಮೇಶ್ವರ ಸ್ವಾಮೀಜಿಗಳು ಹೇಳಿದ ಪ್ರಕಾರ ಯಾವುದೇ ಹಿಂದುಳಿದವರಿಗೆ, ದಲಿತರಿಗೆ, ಇತರೆ ಹಿಂದೂ ಸಮಾಜದ ಯಾರಿಗೆ ಅನ್ಯಾಯ ಆದರೂ ಕೂಡ ಅಲ್ಲಿ ಕ್ರಾಂತಿವೀರ ಬ್ರಿಗೇಡ್ ಇರುತ್ತೆ. ಈ ಒಂದು ವಿಶ್ವಾಸದಲ್ಲಿ ಪೂಜ್ಯ ಸ್ವಾಮಿಗಳು ನಮ್ಮನ್ನೆಲ್ಲರನ್ನೂ ಕರೆದು ಇದಕ್ಕೆ ನಿಮ್ಮದೆಲ್ಲ ಸಹಕಾರ ಕೊಡಬೇಕು ಅಂತ ಕೇಳಿದ್ದಾರೆ. ಈ ಕ್ರಾಂತಿವೀರ ಬ್ರಿಗೇಡು ಇದು ಯೋಚನೆ ಮಾಡೋಕ್ಕೆ ಶುರುವಾಗಿ ಕೇವಲ 3 ತಿಂಗಳು ಇನ್ನೂ ಆಗಿಲ್ಲ. ಮೊದಲನೇ ಸಭೆ ನಾವು ಜಗನೂರಿನ ನಮ್ಮ ಪೂಜ್ಯ ಮಾದಲಿಂಗ ಮಹಾರಾಜರ ಮಠದಲ್ಲಿ ಸೇರಿದ್ವಿ. ನಾವು 3 ತಿಂಗಳ ಕೆಳಗೆ ಸೇರಿದಂಥ ಸಂದರ್ಭದಲ್ಲಿ ಸಾಕಷ್ಟು ಚರ್ಚೆ ಆಯಿತು. ಹಿಂದುಳಿದವ್ರಿಗೆ, ದಲಿತರಿಗೆ ಪೂಜ್ಯ ಸ್ವಾಮೀಜಿಗಳು ಹೇಳಿದ ಪ್ರಕಾರ ಹಿಂದೂ ಸಮಾಜದಲ್ಲಿರೋಂಥ ಅನೇಕರಿಗೆ ತೊಂದರೆ ಆದಂಥ ಸಂದರ್ಭದಲ್ಲಿ ನಾವು ಮುಂದೆ ನಿಂತ್ಕೋಬೇಕು ಅನ್ನೋಂಥ ಒಂದು ತೀರ್ಮಾನವನ್ನು ಎಲ್ಲ ಸ್ವಾಮಿಗಳು ತಗೊಂಡಾಗ ಅವರಿಗೆ ನಾವು ಪೂರ್ಣ ಬೆಂಬಲಕ್ಕೆ ನಾವೆಲ್ಲರೂ ನಿಂತಿದ್ದೇವೆ. ಹಾಗಾಗಿ ಮಾರ್ಗದರ್ಶಕ ಮಂಡಳಿನಲ್ಲಿ ಅಧ್ಯಕ್ಷರಾಗಿ ಈಗಾಗ ಮಾತಾಡಿದಂಥ ಶ್ರೀಯುತ ಸೋಮೇಶ್ವರ ಸ್ವಾಮಿಗಳಿರ್ತಾರೆ. ಅದಕ್ಕೆ ಖಜಾಂಚಿಗಳಾಗಿ ಮಾದಲಿಂಗ ಮಹಾರಾಜರು, ಸಿದ್ಧಗೊಂಡ ಆಶ್ರಮ, ಜಕನೂರು ಅವರಿದ್ದಾರೆ. ಅದಕ್ಕೆ ಪ್ರಧಾನ ಕಾರ್ಯದರ್ಶಿಗಳಾಗಿ ಶ್ರೀ ಅಮರೇಶ್ವರ ಮಹಾಸ್ವಾಮಿಗಳು, ಕವಲೆಗುಡ್ಡ ಗುರುಪೀಠ ಅವರಿರ್ತಾರೆ. ಮತ್ತು ಉಪಾಧ್ಯಕ್ಷರಾಗಿ ಅಲ್ಲಮಪ್ರಭು ಸ್ವಾಮಿಗಳು, ಜೈನ ಮಠ ಅವರಿರ್ತಾರೆ. ಜೊತೆಗೆ ಕೆಂಚರಾಯ ಸ್ವಾಮಿಗಳು ಅವರು ಕೂಡ ಇರ್ತಾರೆ. ಇದ್ರ ಜೊತೆಗೆ ಸಾಕಷ್ಟು ಜನ ಇಡೀ ಆ ಭಾಗದ ಉತ್ತರ ಕರ್ನಾಟಕ ಭಾಗದ ಸಾಧು ಸಂತರು ಈಗಾಗಲೇ ಒಂದು ದೊಡ್ಡ ಸಂಘಟನೆಯಲ್ಲಿ ತೀರ್ಮಾನ ಮಾಡಿಕೊಂಡು ಎಲ್ಲ ತಾಲೂಕಿಗೆ ಈಗಾಗಲೇ ಪ್ರವಾಸಗಳು ಶುರು ಮಾಡಿದ್ದಾರೆ. ಇದು ಏನು ನಾನು ಹೇಳಿದೆ ಮಾರ್ಗದರ್ಶಕ ಮಂಡಳಿ. ಇದ್ರ ಜೊತೆಗೆ ಕ್ರಾಂತಿವೀರ ಬ್ರಿಗೇಡು ಈಗಾಗಲೇ ನಮಗೊಂದು ಸ್ವಾಗತ ಮಾಡಿದಂಥ ಶ್ರೀಯುತ ಬಸವರಾಜ್ ಬಾಳಕಾಯಿ ಅವರು ಇದರ ಅಧ್ಯಕ್ಷರಾಗಿರ್ತಾರೆ. ಕಾರ್ಯಾಧ್ಯಕ್ಷರಾಗಿ ಕೆ ಇ ಕಾಂತೇಶ್ ಅವರು ಇರ್ತಾರೆ. ಸಂಚಾಲಕರುಗಳಾಗಿ ಮಾನ್ಯ ಮುಗುಡಪ್ಪನವರು, ಮಾನ್ಯ ಎನ್ ಜೀರಪ್ಪನವರು, ಮಾನ್ಯ ಗೂಳಿಹಟ್ಟಿ ಶೇಖರ್ ಅವರು ಮತ್ತು ನಾವು 4 ಜನ ಸಂಚಾಲಕರಾಗಿರ್ತೀವಿ. ಇನ್ನು ಈ ಪೂರ್ಣ ಕಮಿಟಿ ಆಗ್ತಾಯಿದೆ. ಉಪಾಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿಗಳು ಎಲ್ಲ ಪೂರ್ಣ ಆಗ್ತಾಯಿದೆ. ಇದು ಜೊತೆಗೇ ಬ್ರಿಗೇಡಿನ ಉದ್ಘಾಟನೆಗೆ ಬಹಳ ನಿರೀಕ್ಷೆಗೆ ಮೀರಿ ಬೆಂಬಲ ಉತ್ತರ ಕರ್ನಾಟಕ ಭಾಗದಲ್ಲಿ ಸಿಗ್ತಾಯಿದೆ. ನನಗನ್ಸುತ್ತೆ ಕನಿಷ್ಠ 1 ಲಕ್ಷ, ಸುಮ್ಮನೆ ನಾವು ಎಕ್ಸಾಕ್ರೇಟ್ ಮಾಡೋದಲ್ಲ, ಕನಿಷ್ಠ 1 ಲಕ್ಷ ಜನ ಆ ಒಂದು ಸಭೆಯಲ್ಲಿ, ಉದ್ಘಾಟನಾ ಸಭೆಯಲ್ಲಿ ಭಾಗವಹಿಸ್ತಾರಿದ್ದಾರೆ. ಆ ಕಡೆ ಮಾನ್ಯ ಕನ್ನೇರಿ ಸ್ವಾಮೀಜಿಯವರು ಬಹಳ ಸುಪ್ರಸಿದ್ಧ ಸ್ವಾಮಿಗಳು, ದೊಡ್ಡ ವಿದ್ವಾಂಸರು. ಅವರು ಎಲ್ಲರನ್ನೂ ಕೂಡ ಈ ಹಿಂದೂ ಸಮಾಜದ ಒಟ್ಟಿಗೆ ಸೇರಿಸೋ ದಿಕ್ಕಲ್ಲೆಲ್ಲ ಪ್ರಯತ್ನವನ್ನು ನಡೆಸ್ತಾ ಇದ್ದಾರೆ. ಅದೇ ರೀತಿ ಆ ಭಾಗದಲ್ಲಿ ಕಾಗಿನೆಲೆಯ ಪೀಠ, ತಿಂತಿಳಿ ಪೀಠದ ಸಿದ್ದರಾಮಾನಂದಪುರಿ ಸ್ವಾಮಿಗಳು ಕೂಡ ಈ ಕಾರ್ಯಕ್ರಮ ಉದ್ಘಾಟನೆಗೆ ಅವರು ಬರ್ತಾ ಇದ್ದಾರೆ. ಹಿಂದುಳಿದವ್ರದಲ್ಲಿ ಹಿಂದುಳಿದವರು ಸೇರ್ತಾರೆ. ಹಿಂದುಳಿದವರು, ದಲಿತ ಸಮಾಜದವರು, ಹಿಂದೂಗಳಲ್ಲಿ ಅನೇಕ ಸಮಸ್ಯೆಗಳು ಬರುತ್ತೆ. ಎಲ್ಲ ಹಿಂದೂಗಳಲ್ಲೂ ಕೂಡ, ಸಕಲ ಹಿಂದೂ ಸಮಾಜಕ್ಕೂ ಕೂಡ ರಕ್ಷಣೆ ಮಾಡೋ ದಿಕ್ಕಿನಲ್ಲಿ ಈ ಬ್ರಿಗೇಡ್ ಕೆಲಸ ಮಾಡುತ್ತೆ. ಇದು ನೋಡಿ, ಗಮನಿಸಿ ನೀವು, ಇಷ್ಟೆಲ್ಲ ಸಂಘಟನೆಗಳು ಸಾಕಷ್ಟು ಕೆಲಸ ಮಾಡ್ತಾ ಇರೋದು ಹೌದು. ಆದರೆ ಮೊನ್ನೆ ಒಂದು ಘಟನೆ ನಡೀತು. ಹಿಂದೆ BJP ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ
ರಾಜ್ಯದ ಎಲ್ಲ ಜಿಲ್ಲೆಗಳಿಗೂ ಕೂಡ ಒಂದೊಂದು ಗೋಶಾಲೆ ಅಂತ ತೀರ್ಮಾನ ಆಗಿತ್ತು. ಕೇವಲ 14 ಗೋಶಾಲೆ ಆಗಿತ್ತು, ಉಳಿದಿದ್ದಾಗಬೇಕಾಗಿತ್ತು. ಈ ಸರ್ಕಾರ, ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯನವ್ರ ನೇತೃತ್ವದ ಸರ್ಕಾರ ಉಳಿದಂಥ 24 ಗೋಶಾಲೆಗಳನ್ನು ಆರಂಭ ಮಾಡಬೇಕಾಗಿತ್ತು. ಏನು ಮಾಡಿದ್ರು? ಆ ಆರ್ಡ್ರನ್ನೇ ರದ್ದು ಮಾಡಿಬಿಟ್ರು. ಇನ್ನು ಒಂದೇ ಗೋಶಾಲೆ ನಾವು ಮಾಡಲ್ಲ ಇನ್ನು ಎಕ್ಸ್ಟ್ರಾ. ಯಾಕೆ ಅಂತ ಕೇಳಿದ್ರೆ ಗೋಶಾಲೆಗಳು ದನಗಳು ಬರ್ತಾ ಇಲ್ಲಂತೆ. ಇವತ್ತು ಸಾಧು ಸಂತರು ಗೋಶಾಲೆಗಳು ನಡೆಸ್ತಾ ಇದ್ದಾರೆ, ಅನೇಕ ಮಠ ಮಂದಿರಗಳು ಗೋಶಾಲೆ ನಡೆಸ್ತಾ ಇದೆ, ಅನೇಕ ಜಾತಿ ಸಮಾಜದವರು ಸಹ ಗೋಶಾಲೆ ನಡೆಸ್ತಿದ್ದಾರೆ, ವ್ಯಕ್ತಿಗಳು ಗೋಶಾಲೆ ನಡೆಸ್ತಿದ್ದಾರೆ. ಆ ಗೋಶಾಲೆಗಳಲ್ಲಿ ಜಾಗ ಇಲ್ಲ ಹಸುಗಳು ಬಂದು ನಿಲ್ಲೋದಕ್ಕೆ. ಕಣ್ಣೇರಿ ಮಠದಲ್ಲಿ 10,000 ಆಕಳುಗಳದಾವೆ, ಜವಾರಿ ಆಕಳು. ನಾನು ಉದಾಹರಣೆ ಯಾಕೆ ಕೊಡ್ತಾ ಇದ್ದೀನಿ ಅಂದರೆ, ಎಲ್ಲ ಹಿಂದೂ ಸಂಘಟನೆಗಳು ಪ್ರಯತ್ನ ಮಾಡಿದ್ರೂ ಕೂಡ ಸರ್ಕಾರ ಹಿಂದೂ ವಿರೋಧಿಗಳ ಕೆಲಸ ನಡೀತಾ ಇದೆ. ಜೊತೆಗೆ ಅನೇಕ ವ್ಯಕ್ತಿಗಳು, ಉದಾಹರಣೆಗೆ ಧರ್ಮಸ್ಥಳದಲ್ಲಿ ನೋಡಿದ್ರಿ ನಾವು, ನೇತ್ರಾವತಿ ನದಿಗೇನೆ ಹಸುವಿನ ತಲೆ ಕಡ್ದು ಹಾಕಿದ್ದ ಹಸು ಬಂದು ಬೀಳ್ತಾ ಇದೆ, ಗೋವಿನ ರಕ್ತ ಬಂದು ಬೀಳ್ತಾ ಇದೆ, ಚರ್ಮ ಬಂದು ಬೀಳ್ತಾ ಇದೆ. ಎಷ್ಟು ಹಿಂದೂ ಸಮಾಜಕ್ಕೆ ಜಾಗೃತಿ ಮಾಡೋಂಥ ಸಂಘಟನೆಗಳು ಬಂದರೂ ಕೂಡ ಸಾಕಾಗಲಿಕ್ಕಿಲ್ಲ. ವಕ್ಫ್ ಪ್ರಾಪರ್ಟಿ ಬಗ್ಗೆ ಎಷ್ಟು ಕಡಿಮೆ ಹೋರಾಟ ನಡೀತಾ ಇದೆಯಾ. ಮುಖ್ಯಮಂತ್ರಿಗಳು ಹೇಳ್ತಾರೆ, ನಾವು ಸೂಚನೆ ಒಂದು ನೋಟಿಸ್ ಕೊಟ್ಟಿದ್ವಿ, ನಾವು ವಿಡ್ರಾ ಮಾಡಿದ್ವಿ, ಇನ್ಯಾರೂ ತಲೆ ಕೆಡಿಸ್ಕೋಬೇಡಿ. ಆದರೆ ವಕ್ಫ್ ಪ್ರಾಪರ್ಟಿ ಅಂತ ಪಹಣಿಯಲ್ಲಿ ಸೇರಿದೆಯಲ್ಲ, ಒಂದಾದರೂ ಕೂಡ ಕರ್ನಾಟಕ ರಾಜ್ಯದಲ್ಲಿ ವಿಡ್ರಾ ಮಾಡಿದ್ದಾರಾ? ಈ ಸ್ವಾಮೀಜಿಗಳೆಲ್ಲ ಇನ್ನು ಶುರು ಆಗ್ತಿದ್ದಂಗೆ 3 ತಿಂಗಳ ಕೆಳಗೆ ಯಾವ್ರದು ಗುಲ್ಬರ್ಗ ಜಿಲ್ಲಾ ಆಳಂದ ತಾಲೂಕಿನಲ್ಲಿ ಸವಳೇಶ್ವರ ದೇವಸ್ಥಾನ, ಬೀರ್ಲಿಂಗೇಶ್ವರ ದೇವಸ್ಥಾನ, ಅದು ವಕ್ಫ್ ಪ್ರಾಪರ್ಟಿ ಅಂತ ಆಗೋಗಿತ್ತು. ಇವರೆಲ್ಲರೂ ಕೂಡ ಪೂಜ್ಯ ಸೋಮೇಶ್ವರ ಸ್ವಾಮಿಗಳ ನೇತೃತ್ವದಲ್ಲಿ ಗುಲ್ಬರ್ಗ DC ಹತ್ರ ಹೋದ್ವಿ, ಹೋಗಿ ಹೇಳಿದ್ವಿ ಏನಿದು ಅಂತ. ಅವರು ಕೋರ್ಟ್ ಆರ್ಡ್ರ್ ಕೂಡ ತಂದಿದ್ದರು, ಇದನ್ನು ಅವರದೇ ಹೆಸರಿಗೆ ವಾಪಸ್ ಕಟ್ಟಬೇಕು ಅಂತ, ಪಾಣಿ ಕಿತ್ತಾಕಿ ಆ ಒಂದು ದೇವಸ್ಥಾನದ ಕಮಿಟಿ ಹೆಸರಿಗೆ ಕೊಡಬೇಕು ಅಂತ. ಮಾಡಿರಲಿಲ್ಲ. ಇನ್ನು ಯಾಕೆ ಮಾಡಲಿಲ್ಲ ಅಂತ ಕೇಳಿದ್ರೆ ಮಾಡ್ತೀವಿ ಅಂದರು. ಒಂದು ವಾರದಲ್ಲಿ ನೀವು ಮಾಡಲಿಲ್ಲ ಅಂತಂದರೆ ನಮ್ಗೆ ಏನು ಮಾಡಬೇಕು, ಹೆಂಗೆ ಹೋರಾಟ ಮಾಡಬೇಕು ಅಂತ ಗೊತ್ತು ಅಂತ ಹೇಳಿಬಿಟ್ಟು ಹೊರಗಡೆ ಬಂದರು ಎಲ್ಲ. ಅಲ್ಲಿಂದ ಗುಲ್ಬರ್ಗದಿಂದ ಸವಳೇಶ್ವರ ಸುಮಾರು 30 ಕಿಲೋಮೀಟ್ರು. ಅಲ್ಲಿಂದ ಕಾರಲ್ಲಿ ಹೋಗ್ತಾ ಇರೋಷ್ಟೊತ್ತಿಗೆ ಜಿಲ್ಲಾಧಿಕಾರಿಗಳ ಕಚೇರಿಯಿಂದ ಫೋನ್ ಬಂತು, ನಾವು ಬೀರ್ಲಿಂಗೇಶ್ವರನ ಆ ಒಂದು ಕಮಿಟಿ ಹೆಸರಿಗೆ ನಾವು ಪಹಣಿ ತಿದ್ದುಪಡಿ ಮಾಡಿದ್ದೀವಿ. ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೇನೆಂದರೆ, ವಕ್ಫ್ ಪ್ರಾಪರ್ಟಿದು ಇರ್ಬೋದು, ಗೋವಿನ ವಿಚಾರ ಇರ್ಬೋದು, ಮತಾಂತರದ ಬಗ್ಗೆ ಇರ್ಬೋದು, ಈ ರೀತಿ ಹೆಣ್ಮಕ್ಳನ್ನ ಆಸೆ ತೋರಿಸಿ ಲವ್ ಜಿಹಾದೇ ಇರ್ಬೋದು, ಇದೆಲ್ಲವನ್ನೂ ಕೂಡ ಹಿಂದೂ ಸಮಾಜದಲ್ಲಿರೋಂಥ, ನಾನು ಅದೇ ಹೇಳಿದ್ನಲ್ಲ, ಹಿಂದುಳಿದವರಿಗೆ ದಲಿತರಿಗೆ ಬಹಳ ಸುಲಭವಾಗಿ ಟೋಪಿ ಹಾಕ್ತಾರೆ. ಆದರೆ ಇಡೀ ಹಿಂದೂ ಸಮಾಜ ಜಾಗೃತಿ ಆಗೋದು ಎಷ್ಟು ಸಂಘಟನೆಗಳು ಬಂದರೂ ಸಾಕಾಗಲ್ಲ. ಅದಕ್ಕೆ ನಾನು ಈ ಸಂಘಟನೆ ಮಾಡಬೇಕು ಅಂತ ಸಾಧು ಸಂತರ ಮಾರ್ಗದರ್ಶನದಲ್ಲಿ ನಾವೆಲ್ಲ ಪ್ರಯತ್ನ ಮಾಡ್ತಾಯಿದ್ದೀವಿ. ಇದು ನೀವು ಕೇಳ್ತಿರೋದು ಸರಿ ಇದೆ. ಆಗ ಯಾವುದೇ ಪೂಜ್ಯ ಸ್ವಾಮಿಗಳು ನೇತೃತ್ವ ತಗೊಂಡಿರಲಿಲ್ಲ. ಇಡೀ ಕರ್ನಾಟಕ ರಾಜ್ಯದಲ್ಲಿ ಹಿಂದುಳಿದವರಿಗೆ ದಲಿತರಿಗೆ ಅನುಕೂಲಗಳಾಗಬೇಕು ಅನ್ನೋಂಥ ಉದ್ದೇಶದಿಂದ ಆ ಸಂಘಟನೆ ಶುರುವಾಯಿತು. ಸಂಘಟನೆ ಶುರುವಾಗಿ ಬಹಳ ಯಶಸ್ವಿಯಾಗಿ ಹೋಗ್ತಾ ಇರೋಂಥ ಸಂದರ್ಭದಲ್ಲಿ ಇದು ಕೆಲವರಿಗೆ ಕಣ್ಣು ಕುಕ್ಕಿ ಹೋಗಿ ಕೇಂದ್ರದ ಭಾರತೀಯ ಜನತಾ ಪಾರ್ಟಿಯ ಅಮಿತ್ ಶಾ ಅವ್ರ ಹತ್ರ ಕಂಪ್ಲೇಂಟ್ ಮಾಡಿದಾಗ ಅಮಿತ್ ಶಾ ಅವರು ಹೇಳಿದ್ರು, ಚರ್ಚೆ ಸಾಕಷ್ಟು ಅರ್ಧ ದಿನ ಆಯಿತು, ಇದು ಬೇಕು ಬೇಡ ಚರ್ಚೆ ಆಗಿ ಕೊನೆಗೆ ಯಾಕೆ ಬೇಡ ಅಂತ ನಾನು ಪ್ರಶ್ನೆ ಕೇಳಿದೆ. ಉತ್ತರ ಸಿಗಲಿಲ್ಲ. ಕೊನೆಗೆ ಇಲ್ಲಪ್ಪ ಚೋಡ್ದೋ ಯಾರಂದ್ರು. ದೊಡ್ಡವ್ರ ಮಾತು ಕೇಳೋಂಥ ಒಂದು ಅಭ್ಯಾಸ ನನಗೆ ಅವತ್ತಿತ್ತು, ಇವತ್ತಿಲ್ಲ. ಆ ಮಾತು ಕೇಳಿದ್ದಕ್ಕೋಸ್ಕರ ಅದು ನಿಲ್ಲಿಸಿದ್ವಿ. ಅದು ನಿಲ್ಲಿಸದೇ ಇದ್ದಿದ್ದರೆ ಆ ಸಂಘಟನೆ ಇನ್ನೂ ಬೃಹದಾಕಾರವಾಗಿ ಬೆಳೀತಾ ಇತ್ತು. ಈಗ ಪೂಜ್ಯ ಜಗದ್ಗುರುಗಳ ನೇತೃತ್ವದಲ್ಲಿ ನಡೀತಾ ಇರೋದು, ಸಾಧು ಸಂತರ ನೇತೃತ್ವದಲ್ಲಿ. ನಾವು ಯಾರೂ ನಿಲ್ಲಿಸಲ್ಲ. ಅಕಸ್ಮಾತ್ ನಾನು ಹಿಂದೆ ಸರಿದ್ರೂ ಕೂಡ ಹಿಂದೆ ಸರಿಯಲ್ಲ. ಅವರು ಎಲ್ಲ ಮುಂದುವರಿಯೋದಕ್ಕೆ ಪ್ರಯತ್ನವನ್ನು ಯಾವ ಕಾರಣಕ್ಕೂ ನಿಲ್ಲಲ್ಲ. ನಾವೀಗ ಭಾರತೀಯ ಜನತಾ ಪಾರ್ಟಿ ಇರ್ಬೋದು, ಕಾಂಗ್ರೆಸ್ ಇರ್ಬೋದು, JDS ಇರ್ಬೋದು, ಯಾವುದೇ ಪಕ್ಷದ ಪ್ರಮುಖರನ್ನ ನಾವು ಕರೆಯೋಕ್ಕೆ ಹೋಗಿಲ್ಲ. ಯಾರು ಬೆಂಬಲ ಕೊಡ್ತಾರೋ ಅವ್ರ ಬೆಂಬಲವನ್ನು ಸ್ವೀಕಾರ ನಾವು ಮಾಡ್ತೇವೆ.
ನಿನ್ನೆ ಬಾಗಲಕೋಟೆಯಲ್ಲಿ ಜಿಲ್ಲಾ ಸಮಿತಿ ಸಭೆ ಆಯಿತು, ಮೊನ್ನೆ ವಿಜಯಪುರದಲ್ಲಿ ಜಿಲ್ಲಾ ಸಮಿತಿ ಸಭೆ ಆಯಿತು, ಎಲ್ಲ ಪಕ್ಷದವರು ಬಂದಿದ್ದರು. ಹಾಗಾಗಿ ಇದಕ್ಕೆ ಅವರು ನಮ್ಮ ಅಧ್ಯಕ್ಷರು ಹೇಳಿದ ಪ್ರಕಾರ ಇದಕ್ಕೆ ಯಾವುದೇ ಪಕ್ಷದ ಪ್ರಶ್ನೆ ಇಲ್ಲ. ಯಾರು ಈ ನಾನು ಹೇಳಿದ್ನಲ್ಲ, ಹಿಂದುಳಿದವ್ರನ್ನ ದಲಿತರನ್ನ ರಕ್ಷಣೆ ಮಾಡೋದಕ್ಕೆ ನಮಗೂ ಆಸಕ್ತಿ ಇದೆ, ಬ್ರಿಗೇಡ್ ಜೊತೆ ನಾವು ಬರ್ತೀವಿ ಅಂತಂದರೆ ಯಾರು ಬಂದರೂ ಕೂಡ ಕರ್ಕೋತೀವಿ. ನಾನು ಹೇಳಿದ್ನಲ್ಲ, ಹಿಂದೂ ಸಮಾಜದಲ್ಲಿರೋಂಥ ಎಲ್ಲ ಸಕಲ ಸಮಾಜದ ಬಂಧುಗಳಿಗೆ, ವಿಶೇಷವಾಗಿ ಹಿಂದುಳಿದವ್ರಿಗೆ ದಲಿತರಿಗೆ ಯಾವ್ಯಾವ ಕ್ಷೇತ್ರದಲ್ಲಿ ಅನ್ಯಾಯ ಆಗಿದೋ ಎಲ್ಲ ಕ್ಷೇತ್ರದಲ್ಲೂ ಹೋಗಿ ಅವರಿಗೆ ಬೆಂಬಲವನ್ನು ಈ ಬ್ರಿಗೇಡು ಕೊಡುತ್ತೆ, ಅಲ್ಲಿ ನಾವು ಇರ್ತೇವೆ. ನಾನು ಅದಕ್ಕೇನು ಹೇಳ್ತಿರೋದು, ಯಾಕೆ ಈಗ ಕಾಂಗ್ರೆಸ್ಸಿನ ಅಧ್ಯಕ್ಷರು ಡಿ ಕೆ ಶಿವಕುಮಾರ್, ಪ್ರಧಾನ ಕಾರ್ಯದರ್ಶಿಗಳು ಎಷ್ಟು ಜನ ಇದ್ದಾರೆ? 101 ಜನ ಇದ್ದಾರೆ. ಹಾಗೇನಿಲ್ಲ, ನಾವು ಇನ್ನೂ, ನಾನು ಅದಕ್ಕೆ ಹೇಳಿದೆ ಆ ಕಮಿಟಿ ಇನ್ನೂ ಪೂರ್ಣ ಆಗಿಲ್ಲ ಅಂತ. ಇನ್ನೂ ಆಗತ್ತೆ ಜನತಾದಳದ ರೂಪದಲ್ಲಿ. ಹೊಸ ನಾಯಕರಿಗೆ ಯಾರ್ಯಾರು ಆಸಕ್ತಿಯಿಂದ ಬರ್ತಾರೋ ಅವರ ಪ್ರತಿಭೆಗೆ ತಕ್ಕಂತೆ ಅಲ್ಲಿ ಕಮಿಟಿಗೆ ಅವಕಾಶಗಳನ್ನ ಮಾಡಿಕೊಡುತ್ತೆ. ಏನು ಅಸಮಾಧಾನಿತರು ಸಮಾಧಾನಿತರು ಇದ್ರ ಪ್ರಶ್ನೆ ಬರಲ್ಲ. ಈ ಉದ್ದೇಶ ತುಂಬ ಸ್ಪಷ್ಟವಾಗಿ ನಮ್ಮ ಅಧ್ಯಕ್ಷರು ಹೇಳಿದರು. ಈ ಉದ್ದೇಶಕ್ಕೆ ಯಾರ್ಯಾರಿಗೆ ಆಸಕ್ತಿ ಇದೆಯೋ ಅವರೆಲ್ಲರೂ ಬರತಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ ಆಗಲೇ. ನೋಡೋಣ, ಫೆಬ್ರವರಿ 4 ನಿಮಗೆ ಗೊತ್ತಾಗುತ್ತೆ. ಸ್ಟೇಜ್ ಮೇಲೂ ಬರ್ತಾರೆ. ಇದಕ್ಕೂ ಅದಕ್ಕೂ ಏನು ಸಂಬಂಧ ಇಲ್ಲ. ಬಂದೆ ಯಾಕೆ ಅಂತಂದರೆ ಹೈಕಮಾಂಡು ತಗೋಬಾರ್ದು ತೀರ್ಮಾನ ಮಾಡೋದು ಹೈಕಮಾಂಡ್ ಜೊತೆಗೆ ಹೋಗಬೇಕೋ ಬೇಡ ನಾನು ಯೋಚನೆ ಮಾಡಬೇಕಲ್ಲ. ನಾನು ಚುನಾವಣಾ ನಿಲ್ಲಂಥ ಸಂದರ್ಭಕ್ಕೆ ಯಾವ ಸಿದ್ಧಾಂತವನ್ನು ಇಟ್ಕೊಂಡು ಚುನಾವಣೆ ನಿಂತನೋ ನಾನು ತುಂಬ ಸ್ಪಷ್ಟವಾಗಿ ಅವತ್ತು ಹೇಳಿದೆ, ಸಾಮೂಹಿಕ ನಾಯಕತ್ವ ಇಲ್ಲ, ಒಂದು ಕುಟುಂಬದ ಕೈಲಿ ಪಕ್ಷ ಇದೆ, ಹೊಂದಾಣಿಕೆ ರಾಜಕಾರಣ ನಡೀತಾ ಇದೆ, ಹಾಗಾಗಿ ಚುನಾವಣೆಯನ್ನು ಸ್ಪರ್ಧೆ ಮಾಡಿದೆ. ಒಂದು ಆ ವಿಚಾರ ಸಿದ್ಧಾಂತ ಇವತ್ತು ದೇವ್ರ ದಯದಿಂದ ಪಕ್ಷದಲ್ಲಿ ಸ್ವಲ್ಪ ಸಂಘರ್ಷಗಳು ಆಗ್ತಾ ಇರ್ಬೋದು, ಇದು ನೀವು ಬಣ ಅಂತ ಕರಿಬೋದು. ಆದರೆ ಅದೇ ವಿಚಾರ ತೊಗೊಂಡ್ತಾನೆ ಇವತ್ತು ಭಾರತೀಯ ಜನತಾ ಪಾರ್ಟಿ ಚರ್ಚೆ ಆಗ್ತಾ ಇರೋದು. ಯಾವ ವಿಚಾರ ತಗೊಂಡು ನಾನು ಶುರು ಮಾಡಿದ್ನೋ ಆ ವಿಚಾರ ತಗೊಂಡೇ ಇವತ್ತು ಭಾರತೀಯ ಜನತಾ ಪಾರ್ಟಿಯಲ್ಲಿ ಚರ್ಚೆಗಳು ಶುರುವಾಗಿದೆ. ಇದಕ್ಕೊಂದು ತುದಿ ಮುಟ್ಟತ್ತೆ. ಯಾಕೆ ಅಂತಂದರೆ ನಾನು ನನ್ನ ಜೀವನದಲ್ಲಿ ಭಾರತೀಯ ಜನತಾ ಪಾರ್ಟಿನ ಬಿಟ್ಟು ಇನ್ಯಾವ ಪಕ್ಷಕ್ಕೂ ಹೋಗಲ್ಲ, ಅದು ನನ್ನ ತಾಯಿ. ಆದರೆ ಇಲ್ಲಿ ಪ್ರಶ್ನೆ ನಡೀತಾ ಇರೋದೇನು, ಈ ಒಂದು ಸ್ಥಿತಿ ಅನೇಕರು ತಮ್ಮ ಇಡೀ ಜೀವನ ಕೊಟ್ಬಿಟ್ರು. ಗ್ರಾಮ ಪಂಚಾಯತಿ ಸದಸ್ಯರು ಕೂಡ ನಾನಾಗಲ್ಲ, ಈ ದೇಶ ಉಳಿಬೇಕು, ಈ ಧರ್ಮ ಉಳಿಬೇಕು ಅಂತ ಹೇಳ್ಕೊಂಡು ತಪಸ್ಸು ಮಾಡಿದ್ರು ಈ ಪಕ್ಷ ಕಟ್ಟೋದಕ್ಕೆ. ಆ ತಪಸ್ಸಿಗೆ ಬೆಲೆ ಇದ್ದೇ ಇದೆ. ಆ ತಪಸ್ಸಿಗೆ ಬೆಲೆ ಇರೋಂಥ ಸಂದರ್ಭದಲ್ಲಿ ಇಲ್ಲೇನು ಸದ್ಯಕ್ಕೆ ತಾತ್ಕಾಲಿಕವಾಗಿ ಗೊಂದಲ ಇದೆಯಲ್ಲ, ಇದು ಬಗೆಹರಿಯುತ್ತೆ ಈ ನಂಬಿಕೆ ನನಗಿದೆ. ಜೊತೆ ನೀವು ಎರಡನೇ ಬಾರಿ ಹೇಳ್ತಾ ಇದ್ದೀರಿ, ಶಿವಮೊಗ್ಗದಲ್ಲಿ ಒಮ್ಮೆ ಹೇಳಿದ್ರಿ ನಾನು ಬಿಜೆಪಿ ಬಿಟ್ಟು ಹೋಗೋದಿಲ್ಲ, ನಾನು ಯಾವತ್ತಿದ್ರು ಬಿಜೆಪಿ ಅಂತ. ಬಟ್ ಇವತ್ತೇ ಹೊಸ ಶಬ್ದವನ್ನು ಸೇರ್ತೀರಿ, ನಾನು ಕೂಡ ಹೋಗ್ಬೇಕಂತ ಯೋಚನೆ ಮಾಡಬೇಕಾಗಿದೆ ಅಂತ ಹೇಳಿದ್ರಿ. ನಾನು ಯಾವತ್ತೂ ಹೋಗೋದೇ ಇಲ್ಲ ಅಂತ ಹೇಳೇ ಇಲ್ಲ, ಈಗೂ ಹೇಳಿಲ್ಲ. ಹೈಕಮಾಂಡ್ ನಿಮ್ಮ ತೆಗೆದುಕೊಳ್ತಾ ಇದ್ದಾಗ ನಾನು ಹೋಗ್ಬೇಕಾದ್ರೂ ಯೋಚನೆ ಮಾಡಬೇಕು. ಅದೇ ಪದ ಬೇರೆ ಪದ ಅಷ್ಟೇ. ನಾನು ಹೋಗಲ್ಲ ಅಂತಂದೇನು, ಹೈಕಮಾಂಡು ಯೋಚನೆ ಮಾಡುತ್ತೆ, ನಾನು ಯೋಚನೆ ಮಾಡ್ತೀನಿ. ಅದು ಯೋಚನೆ ಮಾಡ್ತೀನಿ ಅಂದರೆ ಉತ್ತರ ಕೊಡಕ್ಕೆ ಬರುತ್ತೆ ಒಂದೇ ಪದದಲ್ಲಿ. ನೋಡಿ, ಮೋದಿಯವರು ಬ್ರಿಗೇಡ್ ಬಿಡಿ ಅಂತ ಯಾವ ಕಾರಣಕ್ಕೂ ಹೇಳಲ್ಲ. ದೇವರ ಸ್ವರೂಪಿ ಸ್ವಾದಿಗಳು ಸಾಧುಸತ್ರ ನೇತೃತ್ವ ಇದು. ಹಿಂದೂ ಸಮಾಜವನ್ನು ಸಂಘಟನೆ ಮಾಡಿಕೊಡ್ಬೇಕು. ಹಿಂದುಳಿದವರು ಅನ್ಯಾಯ ಆಗ್ತಾ ಇದೆ, ದಲಿತ ಸಮಾಜಕ್ಕೆ ಅನ್ಯಾಯ ಆಗ್ತಾ ಇದೆ, ಅವ್ರಿಗೆ ನ್ಯಾಯ ಕೊಡೋದಕ್ಕೆ ನಾವು ಬ್ರಿಗೇಡಲ್ಲಿ ಇರ್ತೀವಿ ಅಂತ ಎಲ್ಲ ಹೇಳಿದಾಗ ಮೋದಿಯವರು ಬೆಂಬಲ ಕೊಡಲ್ಲ ಅಂತಾರ, ವಾಪಸ್ ಹೋಗಿ ಅಂತಲ್ಲ. ಯಾವ ಕಾರಣಕ್ಕೂ ಮೋದಿಯವರು ಆ ಉತ್ತರ ಕೊಡಲ್ಲ, ಸಂತೋಷ ಪಡ್ತಾರೆ. ಇನ್ನು ಮತ್ತೆ ಹೇಳಿದಲ್ಲ, ಎರಡನೇ ಸರಿ ಮತ್ತೆ ಹೇಳೇನು. ತಾವು ಕೂಡ ಅದನ್ನು ಹೇಳಿದ್ರಿ, ಈಗ ಆ ರೀತಿಯ ಚರ್ಚೆಗಳು ನಡೀತಾ ಇದ್ದಾವೆ, ತಾವು ಇದನ್ನು ಧ್ವನಿ ಎತ್ತಿದ್ದೀರಿ ಅಂತ. ಸೊ ಆ ಯತ್ನಾಳ್ ಅವರ ತಂಡಕ್ಕೆ ತಮ್ಮ ಬೆಂಬಲ ಇದೆಯಾ? ಇಲ್ಲ, ನಾನು ಯಾವುದೇ ಗುಂಪಿನ ಜೊತೆ ಇವಾಗಿಲ್ಲ. ಭಾರತೀಯ ಜನತಾ ಪಾರ್ಟಿಯ ಸಿದ್ಧಾಂತ ಏನಿದೆ, ಹಿಂದುತ್ವ ಅದು ಸ್ವಲ್ಪ ದೂರವಾಗಿದೆ, ಹೊಂದಾಣಿಕೆ ರಾಜಕಾರಣ ಅತಿ ಹೆಚ್ಚಾಗಿದೆ. ಡಿ ಕೆ ಶಿವಕುಮಾರ್ ಹೇಳ್ತಾರೆ, ಭಿಕ್ಷೆ ಕೊಟ್ಟಿದ್ದೀನಿ ಇಲ್ಲ ಅಂತಂದರೆ ನೀನು ಗೆಲ್ತಿರಲಿಲ್ಲ ಅಂತ. ಅದೇ ಪದಕ್ಕೆ ಇನ್ನೊಂದು ಥರ ಇವತ್ತು ನಿನ್ನೆ ನಾನು ನಿಮ್ಮ ಪತ್ರಿಕೆಗಳು ನೋಡಿದೆ, ಮೊನ್ನೆ ವಿಜಯೇಂದ್ರ ಅವರು ಹೇಳಿದ್ರು, ನಾನೇನಾದರೂ ವರ್ಣದಲ್ಲಿ ನಿಂತುಬಿಟ್ಟಿದ್ರೆ ಸಿದ್ದರಾಮಯ್ಯನ ಗತಿ ಏನಿತ್ತು ಅಂತ. ಏನಿದ್ರ ಅರ್ಥ?
ನಾನೇ ನಿಮ್ಮನ್ನ ಗೆಲ್ಲಿಸಿದ್ದೆ ಅಂತ ಅರ್ಥ ತಾನೆ. ಇದು ಹೊಂದಾಣಿಕೆ ರಾಜಕಾರಣ, ಬಹಿರಂಗವಾಗಿ ಒಪ್ಕೊತಾರೆ ಅಂತ ಒಂದು ಬೆತ್ತಲೆ, ಇದು ರಾಜಕೀಯ ಬೆತ್ತಲೆ ಕಾಂಗ್ರೆಸ್ಸು ಬಿ ಜೆ ಪಿ ಇಬ್ಬರು ನಾಯಕರಲ್ಲಿ. ಅದಕ್ಕೆ ನಾನು ಹೇಳ್ತಿರೋದು, ಈ ಹೊಂದಾಣಿಕೆ ರಾಜಕಾರಣ ನಡೀತಾ ಇರೋಂಥ ಸಂದರ್ಭದಲ್ಲಿ ಇದು ಸ್ವಲ್ಪ ಶುದ್ಧೀಕರಣ ಆಗಲಿ ಅನ್ನೋಂಥ ಆಸೆ ನಂದು ಇದೆ. ಇಡೀ ಕರ್ನಾಟಕ ರಾಜ್ಯದ ಬಹಳ ನಾಯಕರಿಗಿದೆ, ಜಿಲ್ಲಾ ಪ್ರಮುಖರುಗಳಿಗಿದೆ, ಈ ಪಾರ್ಟಿ ಬೆಳಿಬೇಕಲ್ಲಪ್ಪ ಅನ್ನೋಂಥ ಅಪೇಕ್ಷೆ ಪಡ್ತಾ ಇರುತ್ತಾ ಕೋಟಿ ಕೋಟಿ ಹಿತೈಷಿಗಳಿಗಿದೆ. ಈ ಸ್ಥಿತಿ ಬಂದ್ಬಿಡ್ತೀಯಲ್ಲ ಬಿ ಜೆ ಪಿಗೆ, ನೋವಲ್ಲಿದ್ದಾರೆ. ಶುದ್ಧೀಕರಣ ಆಗತ್ತೆ. ಯಾವ ಥರದಲ್ಲಿ ಆಗತ್ತೆ? ಅನೇಕ ಹಿರಿಯರು ಅನೇಕ ವರ್ಷ ತಪಸ್ಸು ಮಾಡಿದಾರಲ್ಲ, ಆ ನಂಬಿಕೆ ಮೇಲೆ ನನಗೆ ಗೊತ್ತು ಇದಾಗತ್ತೆ. ಆ ವ್ಯವಸ್ಥೆ ಬಗ್ಗೆ ನಾನು ಯಡಿಯೂರಪ್ಪನವ್ರ ಬಗ್ಗೆ ವೈಯಕ್ತಿಕ ದ್ವೇಷ ಇಲ್ಲ, ವಿಜೇಂದ್ರನ ಬಗ್ಗೆ ವೈಯಕ್ತಿಕ ದ್ವೇಷ ಇಲ್ಲ. ಇವಷ್ಟೊತ್ತಿಗೆ ಹೇಳಿದ್ನಲ್ಲ, ರಿಪೀಟ್ ಮಾಡಲ್ಲ ನಾನು, ಅದೇ ವ್ಯವಸ್ಥೆ. ಗೊತ್ತಿಲ್ಲಪ್ಪ. ಹಾಂ, ಎರಡನೇ ಸಬ್ಜೆಕ್ಟು ತುಂಬ ನೋವಿಂದ ಹೇಳ್ತಾ ಇದ್ದೇನೆ. ನಿನ್ನೆ ತಮಿಳುನಾಡು ವಿಧಾನಸಭೆಯಲ್ಲಿ ರಾಷ್ಟ್ರಗೀತೆ ಹಾಡಬೇಕು ಅಂತ ಅಂದ್ಕೊಂಡು ರಾಜ್ಯಪಾಲರು ಹೇಳಿದಾಗ ಅದನ್ನು ಮುಖ್ಯಮಂತ್ರಿಗಳು, ಸ್ಪೀಕರ್ ಇಬ್ಬರೂ ತಿರಸ್ಕಾರ ಮಾಡಿ ಭಾರತದ ಸಂವಿಧಾನಕ್ಕೆ ಅಪಚಾರ ಮಾಡಿದ್ದಾರೆ. ಜೊತೆಗೆ ಅವರಿಂದ ಏನು ಹೇಳ್ತಿದ್ದಾರೆ, ರಾಜ್ಯಪಾಲರು ಏನು ಓದಬೇಕು ಅದು ಓದದೇನೆ ಸಂವಿಧಾನದ ಅಪರಾಧ ರಾಜ್ಯಪಾಲರು ಮಾಡಿದ್ದಾರೆ ಅನ್ನೋಂಥ ಮಾತನ್ನು ಹೇಳಿದ್ರೆ ಕಳ್ಳ ತಾನೇ ಕಳ್ತನ ಮಾಡಿ ಬೇರೆಯವ್ರ ಆಪಾದನೆ ಮಾಡೋಂಥ ವ್ಯವಸ್ಥೆ ಇದು. ಇದನ್ನು ರಾಷ್ಟ್ರಪತಿಗಳು ಗಮನಿಸಬೇಕು. ಇದು ದೇಶದ ಪ್ರಶ್ನೆ. ಇದು ರಾಷ್ಟ್ರಗೀತೆಗೆ ಅಪಮಾನ ಅಂತಂದರೆ, ಸಂವಿಧಾನಕ್ಕೆ ಅಪಮಾನ ಅಂತಂತಂದರೆ, ಯಾರೋ ತಮಿಳ್ನಾಡಿನಂತ ಯಾರೋ ಒಬ್ಬ ವ್ಯಕ್ತಿ, ಸ್ಟ್ಯಾಲಿನ್ದೆಲ್ಲ ಲೆಕ್ಕ ಇದು, ಆ ಸ್ಪೀಕರ್ದೆಲ್ಲ ಲೆಕ್ಕ ಇದು, ದೇಶಕ್ಕೆ ಮಾಡಿರೋಂಥ ಅಪಮಾನ ಇದು. ಇದನ್ನು ರಾಷ್ಟ್ರಪತಿಗಳು ಗಮನಿಸಬೇಕು. ಏನು ಎಚ್ಚರಿಕೆ ಕೊಡಬೇಕು ನಾನು ಆ ಮುಖ್ಯಮಂತ್ರಿಗೂ ಮತ್ತು ಆ ಸರ್ಕಾರಕ್ಕೆ, ಸ್ಪೀಕರ್ ಹೇಳ್ತೀನಿ, ತಕ್ಷಣ ದೇಶದ ರಾಷ್ಟ್ರಭಕ್ತರ ಕ್ಷಮೆ ಕೇಳಬೇಕು. ಇದು ನನ್ನ ಒತ್ತಾಯ. ಇನ್ನು ಇಡೀ ರಾಜ್ಯದಲ್ಲಿ, ದೇಶದಲ್ಲಿ ಈ ವಿಚಾರ ಚರ್ಚೆ ಆಗತ್ತೆ. ನನಗೆ ನಂಬಿಕೆ ಇದೆ, ಆ ರಾಷ್ಟ್ರಭಕ್ತರ ಆ ಒಂದು ರಾಷ್ಟ್ರಗೀತೆಗೆ ಖಂಡಿತ ಇವತ್ತು ಇಲ್ಲ ನಾಳೆ ಅವರು ಕೂಡ ಬಗ್ತಾರೆ. ಈ ನಂಬಿಕೆ ನನಗಿದೆ. ಮೂರನೇದು, ಮನೆ ಪ್ರಿಯಾಂಕಾ ಖರ್ಗೆ ಅವ್ರದ್ದು ಚರ್ಚೆ ಆಗ್ತಾ ಇದೆ, ರಾಜೀನಾಮೆ ಕೊಡಬೇಕು ಕೊಡಬಾರದು ಅಂತ. ನಾನು ಸಿದ್ದರಾಮಯ್ಯನವ್ರಿಗೆ, ಡಿ ಕೆ ಶಿವಕುಮಾರ್ಗೆ, ಪ್ರಿಯಾಂಕಾ ಖರ್ಗೆ ಅವರಿಗೆ ನಾನು ನೇರವಾಗಿ ಕೇಳೋಕ್ಕೆ ಇಷ್ಟಪಡ್ತೇನೆ, ನಿಮಗೇನೋ ಮಾನ ಮರ್ಯಾದೆ ಇದೆಯಾ ಅಂತ. ನನ್ನ ಮೇಲೆ ಆರೋಪ ಬಂತು, ಯಾವನು ಸಂತೋಷ್ ಕುಮಾರ್ ಅನ್ನೋನು ಆತ್ಮಹತ್ಯೆ ಮಾಡಿಕೊಂಡ, ರೈಟ್. ಅವನು ಕೊನೆಗೆ ಗೊತ್ತಾಗಿದ್ದ ಪ್ರಕಾರ ಅವನು ಸತ್ತಿದ್ದ ಜಾಗ ಬೇರೆ, ಟೈಪ್ಡ್ ಕಾಪಿ, ಸಿಗ್ನೇಚರು ಮಾಡಿಲ್ಲ ಅದನ್ನು, ಇದಕ್ಕೆ ಈಶ್ವರಪ್ಪ ಕಾರಣ ಅಂತ ಬರೆದಿದ್ದು ಟೈಪ್ಡ್ ಕಾಪಿ. ನಾನು ಆತ್ಮಹತ್ಯೆ ಅಂತಂತಿದ್ದಂಗೆ, ನನ್ನ ಹೆಸರು ಬರೆದಿದ್ದಾರೆ ಅಂತಿದ್ದಂಗೆ ಏನೂ ಯೋಚನೆ ಮಾಡ್ದೇನೆ ತಕ್ಷಣ ಪ್ರಧಾನಿ ನರೇಂದ್ರ ಮೋದಿಯವರಿಗೆ, ಅಮಿತ್ ಶಾ ಅವರಿಗೆ ಫೋನ್ ಮಾಡಿದೆ, ಬಿ ಎಲ್ ಸಂತೋಷ್ ಅವರಿಗೆ. ನಾನು ಒಂದು ನಿಮಿಷ ಮುಂದುವರಿಯಲ್ಲ, ನನ್ನ ಮೇಲೆ ಆಪಾದನೆ ಬಂದಿದೆ ಅಂದಾಗ ಅವರು 2 ದಿನ ಸಮಯ ತಗೊಂಡ್ರು. ನಾವು ಹೇಳ್ತೀವಿ 2 ದಿನ ವೆಯ್ಟ್ ಮಾಡು ಅಂದರು. ನಂಗೆ ಸಮಾಧಾನ ಇರಲಿಲ್ಲ. ಆದರೆ ನಾನು ಅದನ್ನು ಹೇಳಿದೆ ಪತ್ರಿಕೆಗೆ, ಕೇಂದ್ರ ನಾಯಕರು ಪರ್ಮಿಷನ್ ತೊಗೋತಾ ಇದ್ದೀನಿ, ನಾನು ಇವತ್ತಲ್ಲೇ ನಾಳೆ ರಾಜೀನಾಮೆ ಕೊಡ್ತೀನಿ ಅಂತ. 2 ದಿನ ಆದಮೇಲೆ ನನಗೆ ಒಪ್ಪಿಗೆ ಬಂತು, ನಾನು ರಾಜೀನಾಮೆ ಕೊಟ್ಟೆ. ಈ 2 ದಿನದಲ್ಲಿ ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರು, ಪ್ರಿಯಾಂಕಾ ಖರ್ಗೆ ಅವರು, ಈಶ್ವರಪ್ಪ ರಾಜೀನಾಮೆ ಕೊಡಬೇಕು ಅಂತೇಳಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ದೊಂಬಿ ಎಬ್ಸೋದೊಂದು ಬಾಕಿ, ಅಷ್ಟು ಗಲಾಟೆ ಮಾಡಿದ್ರು. ಈಗ ಪ್ರಿಯಾಂಕಾ ಖರ್ಗೆ ಅವ್ರ ಬಗ್ಗೆ ಆತ್ಮಹತ್ಯೆ ಮಾಡಿಕೊಂಡಿರೋಂಥ ವ್ಯಕ್ತಿ ಬರೆದಿರೋಂಥ ಪತ್ರ FS ಅಲ್ಲಿ ಅವಂದೇ ಅಂತ ತೀರ್ಮಾನ ಆಗಿದೆ. ಇವ್ರಿಗೆ ನೈತಿಕತೆ ಬೇಡವಾ? ಬಂಡತನದ ಉತ್ತರ ಇವತ್ತಿಗೂ ಕೂಡ. ಯಾವ ನ್ಯಾಯ ಇದು? ನಾನು ಅವತ್ತೇ ಕೇಳಿದೆ, ಆತ್ಮಹತ್ಯೆ ಮಾಡ್ಕೊಂಡಿರೋಂಥ ಹುಡುಗ ಮಾಡಿರೋಂಥ ಕೆಲಸ ಅದು ಟೆಂಡರ್ ಆಗಿಲ್ಲ,
ವರ್ಕ್ ಆರ್ಡರ್ ಇಶ್ಯೂ ಆಗಿಲ್ಲ, ಬಿಲ್ ಕೊಡಕ್ಕೆ ಬರಲ್ಲ. ಬರೇ ಭಂಡತನದ ಉತ್ತರ ಹೊತ್ತು ಕೊಟ್ಕೊಂಡು ಅವ್ರು ಹೇಳಿದ್ದಕ್ಕೆಲ್ಲ ನಾನು ರಾಜೀನಾಮೆ ಕೊಟ್ಟಿದ್ದು. ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಟ್ಟೆ. ಈ ಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಮತ್ತು ಪ್ರಿಯಾಂಕಾ ಖರ್ಗೆ ಅವರಿಗೆ ನೈತಿಕತೆ ಇದೆಯಾ? ನಾನು ಯಾಕೆ ಮಾನ ಮರ್ಯಾದೆ ಪ್ರಶ್ನೆ ಬೆಳೆದೆ ಅಂತ ನನ್ನ ಭಾಷೆ ಅದು. ನೈತಿಕತೆ ಅನ್ನೋದು ಇದೆಯಲ್ಲ, ಇವ್ರಿಗಿಲ್ಲೇ ಇಲ್ಲ, ಬಿಲ್ಕುಲ್ ಇಲ್ಲ. ಬಿ ಜೆ ಪಿಯವರು ಮುತ್ತಿಗೆ ಹಾಕಿದ್ರೆ, ನಾವು ಮಾಡಿದ್ರೆ ನೀವು ಮನೆ ಬಿಟ್ಟು ಓಡೋಗ್ಬೇಕಾಗತ್ತೆ. ಇದು ಸರ್ಕಾರದ ಒಬ್ಬ ಮಂತ್ರಿಯ ಮಾತು, ವಿರೋಧ ಪಕ್ಷಕ್ಕೆ ಸೊಕ್ಕಿನ ಮಾತು. ಹೋರಾಟನೇ ಮಾಡಬಾರ್ದಾಗಾರೆ ಯಾರನ್ನು? ನಾನು ಅದಕ್ಕೋಸ್ಕರ ಹೇಳಿದೆ, ನನಗೆ 100ಕ್ಕೆ 100 ವಿಶ್ವಾಸ ಇತ್ತು. ನಂತರ 1% ಇದರಲ್ಲಿ ನನ್ನ ಪಾತ್ರ ಇಲ್ಲ. ತನಿಖೆ ಆಯಿತು, ನಿರ್ದೋಷಿಯಾಗಿ ಹೊರಗೆ ಬಂದೆ. ನೀವು ಹಾಗೆ ಬನ್ನಿ, ರಾಜೀನಾಮೆ ಕೊಟ್ಟು. ಯಾಕೆ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ನ ಮತ್ತು ಪಾಪ AICC ಅಧ್ಯಕ್ಷರ ಖರ್ಗೆ ಅವ್ರನ್ನ ಗೊಂದಲಕ್ಕೆ ಬಿಡ್ತಾ ಇದ್ದೀರಿ? ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರೇ, ಅವ್ರ ಮಂತ್ರಿ ಕುರ್ಚಿ ಮೇಲೆ ಅವ್ರ ಮೋಹ ಇರೋದ್ರಿಂದ ಅಷ್ಟು ತಪ್ಪು ಮಾಡಿದ್ರು ಕೂಡ ಇವರು ಮಂತ್ರಿ ಸ್ಥಾನವನ್ನು ಬಿಡುವಂತ ಕೇಳೋಂಥ ಧೈರ್ಯನೂ ಕೂಡ ಇಲ್ಲ. ಇದೊಂದು ಪಕ್ಷನ, ಇದೊಂದು ಸರ್ಕಾರನ? ನನಗೊಂದು ಕಾನೂನು, ಪ್ರಿಯಾಂಕಾ ಖರ್ಗೆ ಒಂದು ಕಾನೂನೇನ ಇದೆಯಾ? ನನ್ನ ಕಾನೂನಿನ ಪ್ರಕಾರ ನನಗೆ ರಾಜೀನಾಮೆ ಕೊಡಿ ಅಂತ ಕೇಳಿದ್ರೆ ನೀವು ಯಾವ ಕಾನೂನು ಪ್ರಕಾರ ಅವ್ರು ರಾಜೀನಾಮೆ ಕೊಡ್ತಾ ಇಲ್ಲ ಅಂತ ಹೇಳಿ ನೋಡೋಣ ನೀವು. ಅಥವಾ ನನ್ನ ವಿರುದ್ಧ ಅವತ್ತು ಹೋರಾಟ ಮಾಡಿದ್ರಲ್ಲ, ತಪ್ಪಾಯಿತು ಅಂತ ರಾಜ್ಯ ಜನರಿಗೆ ಕ್ಷಮೆ ಕೇಳಿ. ಹಾಗಾರೆ ಏನಾಗ್ತಾ ಇದೆ ಇವತ್ತು ರಾಜ್ಯದಲ್ಲಿ? ತಾವು ಆಡಿದ್ದೇ ಆಟ. ಅದಕ್ಕೋಸ್ಕರ ನೈತಿಕ ಹೊಣೆ ಹೊತ್ತು ಮಾನ್ಯ ಮುಖ್ಯಮಂತ್ರಿಗಳ ಸಮಸ್ಯೆ ಏನು? ಜೋರ ಕೇಳ್ರಿ ನಮ್ಮ ಕತೆ ಏನು ಅಂತ. ನಾನು ಅದಕ್ಕೋಸ್ಕರ ಹೇಳ್ತೀನಿ, ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಸ್ವಲ್ಪ ಹಿಂದೆ ಹೋಗಲಿ. ಯಾಕೆ ಹೋರಾಟ ಮಾಡಿದ್ರಿ? ಆ ಹೋರಾಟದಲ್ಲಿ ಭಾಷಣ, ನಿಮ್ದು ಏನೇನು ಭಾಷಣ ಇತ್ತು ಒಂದ್ಸರಿ ತಿರುಗಿ ನೋಡಿ. ಪ್ರಿಯಾಂಕಾ ಖರ್ಗೆನೂ ಏನೇನು ಮಾತಾಡಿದ್ರು ತಿರುಗಿ ನೋಡಲಿ. ನಿಮಗೊಂದು ಕಾನೂನು, ಈಶ್ವರಪ್ಪನ ಕಾನೂನು ಈ ರಾಜ್ಯದಲ್ಲಿ, ಈ ದೇಶದಲ್ಲಿ ಇಲ್ಲ. ಸರಿ, ಪ್ರತಿಪಕ್ಷ ಬಿಜೆಪಿ ಪ್ರಿಯಾಂಕರ್ಗೆ ರಾಜೀನಾಮೆಗೆ ಹೋರಾಟ ಮಾಡಿದ್ರೆ ಅಷ್ಟೊಂದು ಸೌಂಡ್ ಆಗ್ತಾ ಇಲ್ಲ ಅಂತ ಅನ್ಸುತ್ತಾ ಸರ್? ಅಂದ್ರೆ ಇದರಲ್ಲಿ ಏನೋ ಅಡ್ಜಸ್ಟ್ಮೆಂಟ್ ಇದೆ ಅಂತ ಅನ್ಸುತ್ತಾ? ಪರಿಣಾಮಕಾರಿಗೆ ಹೋರಾಟ ಮಾಡ್ತಾ ಇಲ್ಲ ಅಂತ ಅನ್ಸುತ್ತಾ? ನೀವು ಮಾಡಬೇಕಪ್ಪ ಸೌಂಡು. ಸೌಂಡ್ ಯಾರು ಮಾಡ್ಬೇಕು ಹೇಳಿ? ಆಗ ಕಾಂಗ್ರೆಸ್ ಮಾಡಿದ್ ನಿಮ್ಮ ವಿರುದ್ಧ ಹೋರಾಟ ಮಾಡಿದ್ದ ನೀವು ಜಾಸ್ತಿ ಸೌಂಡ್ ಮಾಡಿದ್ರಿ. ಹೌದಲ್ಲ? ನೀವು ಹೇಳಿ ನೋಡೋಣ, ನನಗೆ ಗೊತ್ತಿಲ್ಲ. ನಾನು ಮತ್ತೆ ಹೇಳ್ತೀನಿ, ಯಾರೂ ಕೂಡ ನನಗೆ ಇದನ್ನ ನಮ್ಮ ಪಕ್ಷದಲ್ಲಿ ತಡೀರಿ, ಮುಖ್ಯಮಂತ್ರಿ ಬೊಮ್ಮಾಯಿ ಕೂಡ ಬೇಡ ತಡೀರಿ, ನಿಮ್ದೇನು ತಪ್ಪಿಲ್ಲ ಇದರಲ್ಲಿ, ಟೆಂಡರೇ ಆಗಿಲ್ಲ, ವರ್ಕ್ ಆರ್ಡರ್ ಇಶ್ಯೂ ಆಗಿಲ್ಲ. ಬಂದೆ ಅಣ್ಣ, ಬಂದೆ ನಾನೇ ಭಾಳ ಅರ್ಜೆಂಟ್ ಇದ್ರೇನು? ಇಲ್ಲಲ್ಲ, ನಾನು ಹೇಳೋದು ಅದಕ್ಕೇನೆ, ಇದನ್ನು ಸೌಂಡ್ ಮಾಡಬೇಕಾದವರು ಅಷ್ಟು ದೊಡ್ಡ ಕಾರ್ಯಕ್ರಮ ಅವ್ರು ಮಾಡಿದ್ದಾರೆ. ಮಾಡಬೇಕಾದ್ರೆ ಸೌಂಡ್ ಯಾರಪ್ಪ? ಸೌಂಡ್ ಮಾಡೋದು BJP. ಆ ಸೌಂಡನ್ನು ಎಕ್ಸ್ಪೋಸ್ ಮಾಡಬೇಕಾದ್ರೆ ಯಾರು? ನೀವು ಯಾಕೆ ಮಾಡಲಿಲ್ಲ ನಂಗೆ ಗೊತ್ತಿಲ್ಲ. ನೋಡಿದೆ ನಾನು TV ಎಷ್ಟು ತೋರಿಸಿದ್ದೀರಿ ಅಂತ. ಇಡೀ ರಾಜ್ಯದಲ್ಲಿ ಎಲ್ಲರೂ ಮಾತಾಡಿದ್ರು, ಕಾಂಗ್ರೆಸ್ನವರು ಹೋರಾಟ ಮಾಡಿದ್ರು. ಮೊನ್ನೆ ಕಲಬುರಗಿಯಲ್ಲಿ ಹೋರಾಟ ಆಗ ನಿಮ್ಮ ಪಾರ್ಟಿ ಎಷ್ಟು ಜನ ಹೋಗಿಲ್ಲ ಅಲ್ಲಿ? ಕೆಲವರು ನಾಯಕರು ಯಾರು ಹೋಗಿಲ್ಲ? ಅಧ್ಯಕ್ಷರೇ ನಾನು ಅವ್ರು ಯಾಕೆ ಹೋಗಿಲ್ಲ ಏನು ವೈಯಕ್ತಿಕ ನಾನು ಹೋಗಲ್ಲ. ನಾನು ನೀವು ಹೇಳ್ತೀರ ಸರಿ, ಅವ್ರು ಯಾಕೆ ಹೋಗಿಲ್ಲ ಏನು ಅನ್ನೋದು ವೈಯಕ್ತಿಕ ನನಗೆ ಗೊತ್ತಿಲ್ಲ. ಆದರೆ ಒಂದು ರಾಜಕೀಯ ಪಕ್ಷವಾಗಿ ಅವ್ರು ಏನು ಬೇಕೋ ಅದು ಮಾಡಿದ್ದಾರೆ. ನಾನು ಪೂರ್ಣ BJP ಡಿಪೆಂಡ್ ಮಾಡ್ಕೊಳಕ್ಕೆ ಹೋಗ್ತಿಲ್ಲ. ನಾನೇನು ಹೇಳಕ್ಕೆ ಹೊರಟಿದ್ದೀನಿ, ಅವರು ಹೋರಾಟ ಅಂತೂ ಮಾಡಿದ್ರು. ಉತ್ತರ ಏನು ಬಂತು ಪ್ರಿಯಾಂಕಾ ಖರ್ಗೆದು? ಮನೆಗೆ ಹೋಗ್ಬೇಕಾಗತ್ತೆ.
ಒಬ್ಬ ಮಂತ್ರಿಯಾಗಿ ಉತ್ತರ ಕೊಟ್ಟರೆ ಯಾವ ನ್ಯಾಯ ಇದು? ಪ್ರತಿಪಕ್ಷ ಬಿಜೆಪಿ ಹೋರಾಟ ಮಾಡಿದ್ದು ಸಮರ್ಪಕವಾಗಿದೆ, ನಿಮ್ಗೆ satisfaction ನೋಡಿ, ನಾನು ಯಾರನ್ನೂ ಡಿಫೆಂಡ್ ಮಾಡ್ಕೋತಾ ಇಲ್ಲ. ಅವ್ರ ಕೆಲಸ ಅವ್ರು ಮಾಡ್ತಾ ಇದ್ದಾರೆ. ನೈತಿಕತೆ ಏನು ಇಲ್ಲಿ ಪ್ರಶ್ನೆ? ಜನ ಜಾಸ್ತಿ ಕರ್ಕೊಂಬಂದು ಬಸ್ಗಳು ಜನ ತುಂಬ್ಕೊಂಬಂದು ದುಡ್ಡು ಕೊಟ್ಟು ಹೆಂಡ ಕುಡಿಸಿ ಮಾಡಿದ್ರೆ ಅದು ಹೋರಾಟ ಅಂತನಾ? ನನಗೆ ಗೊತ್ತಿಲ್ಲ. ನಾನು ಹೇಳಿಕೊಟ್ಟಿರೋದು ಇಷ್ಟೇ. ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರ ಇದಕ್ಕೆ ನೈತಿಕತೆ ಇಲ್ಲ. ಪ್ರಿಯಾಂಕಾ ಖರ್ಗೆ ರಾಜೀನಾಮೆ ನೀವು ತಗೊಂಡ್ರೆ ಮತ್ತೆ ತನಿಖೆ ಅವರು ನಿರ್ದೋಷಿಯಾಗಿ ಬಂದು 1 ನಿಮಿಷ ಕಾಯಬೇಡಿ, ತಕ್ಷಣ ಅವ್ರನ್ನ ಕ್ಯಾಬಿನೆಟಲ್ಲಿ ತಗೊಳ್ಳಿ. ನನಗೇನು ವೈಯಕ್ತಿಕ ಪ್ರಿಯಾಂಕಾ ಖರ್ಗೆ ದ್ವೇಷ ಅಲ್ಲ. ಸರ್, ಮುಖ್ಯಮಂತ್ರಿಗಳು ಆರ್ಗ್ಯೂ ಮಾಡ್ತಿರೋದು ಏನಂದ್ರೆ, ಸಂತೋಷ್ ಪಾಟೀಲ್ ಅವರ ಡೆತ್ ನೋಟ್ ಅಲ್ಲಿ ನಿಮ್ಮನ್ನ ಅಕ್ಯೂಸ್ ಮಾಡಿದ್ರು, ಅದೇ ಸಚಿನ್ ಪನ್ಸಲ್ ಅವರ ಡೆತ್ ನೋಟ್ ಅಲ್ಲಿ ಪ್ರಿಯಾಂಕ್ ಖರ್ಗೆ ಬಗ್ಗೆ ಮೆನ್ಷನ್ ಬಂದಿದೆ, ಬಟ್ ಅವ್ರನ್ನ ಅಕ್ಯೂಸ್ ಮಾಡಿಲ್ಲ. ಸೊ ಯಾವ ಆಧಾರದ ಮೇಲೆ? ನಂದು ಅಕ್ಯೂಸ್ ಆಗಿದೆ ಅಂತ ಎಲ್ಲಿತ್ತು ಮುಖ್ಯಮಂತ್ರಿಗೆ? ಇಲ್ಲಿ ಡೆಡ್ ಬಾಡಿ ಇದೆ, ಅಲ್ಲಿ ಲೆಟರ್ ಬಿದ್ದಿದೆ, ಟೈಪ್ಡ್ ಕಾಪಿ. ಅರ್ಥ ಆಯ್ತಾ? ಏನು ಸಹಿ ಇಲ್ಲ ಟೈಪ್ಡ್ ಕಾಪಿಗೆ ಸತ್ತೊಂದು. ಇಲ್ಲಿ FSL ಅಲ್ಲಿ ರಿಪೋರ್ಟ್ ಬಂದಾಗಿದೆ, ಅವನೇ ಬರೆದಿತ್ತು ಅಂತ. ನೋಡಿ ಇವರೇ, ನಾನು ಹೇಳ್ತಿರೋದು ಬೇರೆ. ವಾದ ಮಾಡ್ತಾ ಹೋದರೆ ಬೇಕಾದಷ್ಟು ವಾದ ಮಾಡ್ಬೋದು. ಇಲ್ಲಿ ನೈತಿಕ ಪ್ರಶ್ನೆ. ಕರ್ನಾಟಕ ರಾಜ್ಯ ಜನ ನಿಮ್ಮನ್ನು ನೋಡ್ತಾ ಇದ್ದಾರೆ. ಇದಕ್ಕೆ ಜಾತಿ ಬಣ್ಣ ಕೊಡೋಂಥ ಪ್ರಯತ್ನ, ಯಾರೋ ಸಾಧು ಸಂತರು ಅದು ಅವ್ರ ಪರ ನಿಂತ್ಕೊಳ್ಳೋದು. ನಮ್ಮ ರಾಜ್ಯದಲ್ಲಿ ಇದೊಂಚೂರು ಕೆಟ್ಟ ಅಭ್ಯಾಸ ಶುರುವಾಗಿದೆ. ಯಾವುದೇ ವ್ಯಕ್ತಿ ಏನು ತಪ್ಪು ಮಾಡಿದ್ರು ಕೂಡ ಆ ವ್ಯಕ್ತಿ ಪರವಾಗಿ ಆ ಸಮಾಜದವ್ರು ನಿಂತು ಬಿಡೋದು. ಅವ್ನು ತಪ್ಪು ಮಾಡೋನೋ ಬಿಟ್ಟನೋ ಗೊತ್ತಿಲ್ಲ, ಒಳ್ಳೆ ಬೆಳವಣಿಗೆ ಅಲ್ಲ. ಅದಕ್ಕೋಸ್ಕರ ಈಗ ನನ್ನ ಭಾಳ ಒತ್ತಡ ಏನು ಅಂದರೆ, ಒತ್ತಾಯ ಏನು ಅಂತಂದರೆ, ರಾಜ್ಯ ದೇಶ ನೋಡ್ತಿರೋಂಥ ಸಂದರ್ಭದಲ್ಲಿ ಪ್ರಿಯಾಂಕಾ ಖರ್ಗೆ ಅವರು ರಾಜೀನಾಮೆ ಕೊಡಲೇಬೇಕು. ಇದ್ರಾಗೇನು ಅನುಮಾನ ಇಲ್ಲ. ಇವತ್ತೋ ನಾಳೆನೋ ನಾಡ್ದೋ 3 ತಿಂಗಳು ರಾಜೀನಾಮೆ ಕೊಡಲೇಬೇಕು. ಆ ಸ್ಥಿತಿ ಬರುತ್ತೆ. ಆದರೆ ನೈತಿಕ ಹೊಣೆ ಇವತ್ತೇ ನೀವು ರಾಜೀನಾಮೆ ಕೊಟ್ಟರೆ ರಾಜ್ಯ ಜನ ನನಗೆ ಯಾಕೆ ಎಲ್ಲರೂ ಮೆಚ್ತಾ ಇದ್ದಾರೆ ಇವತ್ತು? ಹೋದಲ್ಲ ನಿಮ್ಗೆ ಯಾಕೆ ಪ್ರಶ್ನೆ ಕೇಳ್ತಾರೆ? ಈಶ್ವರಪ್ಪ ಅವ್ರು ನೈತಿಕ ಹೊಣೆ ಅವತ್ತು ರಾಜೀನಾಮೆ ಕೊಟ್ಟರು, ನೀವ್ಯಾಕೆ ಕೊಡ್ತಿಲ್ಲ? ಈ ರೀತಿ ನೀವು ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಿ. ಆ ರಾಜ್ಯ ಜನ ನಿಮ್ಮನ್ನು ಮೆಚ್ತಾರೆ, ನಾವು ಎಲ್ಲ ಮೆಚ್ತೇವೆ. ಇದಕ್ಕೆಲ್ಲ ಒತ್ತಾಯ. ನೋಡೋಣ ಸರ್, ಇದೆಲ್ಲ ಒಂದೇ ದಿನಕ್ಕೆ ಹೇಳಕ್ಕೆ ಬರಲ್ಲ. ಸಭಾಪತಿಗಳು ಒಂದು ಸ್ಟೇಟ್ಮೆಂಟ್ ಕೊಟ್ಬಿಟ್ರು, ಅಲ್ಲಿ ನಡೆದಿಲ್ಲ ಅಂತ. ಈಗ ಹೆಂಗೆ ಬರ್ತಾರೋ ಬರಲಿ ಅನ್ನೋ ಥರ ಹೇಳಿದ್ಯಾರು ಅವರು. ತನಿಖೆ ಮಾಡೋಂಥ ವ್ಯಕ್ತಿಗಳು ನನ್ನ ಪರ್ಮಿಷನ್ ಇಲ್ಲದೆ ಹೇಳಿ ಹೆಂಗೆ ಕಾಲಿಡ್ತೀರಿ ಅಂತ. ನಾನಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ಇವೆಲ್ಲವೂ ಕೂಡ ಒಂದು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಆಡಳಿತ ನಡೆಸ್ತಾ ಇರೋಂಥ ಪಕ್ಷ ಸ್ವಲ್ಪ ವಿರೋಧ ಪಕ್ಷದ ಮಾತುಗಳನ್ನು ತಡ್ಕೋಬೇಕು. ಇದು ಅದ್ದಿದ್ರೆ ನನಗೆ ಗೊತ್ತಿಲ್ಲ. ಅದಕ್ಕೋಸ್ಕರ ಹೇಳ್ತಾ ಇರೋದು, CT ರವಿ ನನ್ನ ಆತ್ಮೀಯ ಸ್ನೇಹಿತ. ಅನೇಕ ವರ್ಷಗಳಿಂದ ನಾನು ಅವನು RSS ಹೋದವರು. ಎಲ್ಲೂ ಈ ಥರ ಸಂಸ್ಕಾರ ಕೊಡಲ್ಲ. ಹೆಣ್ಣು ಅಂದರೆ ನಮ್ಮ ತಾಯಿ ಸಮಾನ. ನಮಗೆ ಈ ರೀತಿ ಪದ ಬಳಸೋಕ್ಕೆ ಸಾಧ್ಯನೇ ಇಲ್ಲ. ಮತ್ತು ಸಭಾಪತಿಗಳು ಕೂಡ ಅದು ಹೇಳಿದ್ದಾರೆ, ರೆಕಾರ್ಡಲ್ಲಿ ಅದು ಇಲ್ಲ ಅಂತ ಬೇರೆ ಹೇಳಿದ್ದಾರೆ. ಮತ್ತು ಕೋರ್ಟು ಹೆಚ್ಚು ಕಡಿಮೆ ರಾಜ್ಯ ಸರ್ಕಾರಕ್ಕೆ ಛೀಮಾರಿ ಹಾಕಿ ರಸ್ತೆಯಲ್ಲಿ ಹೋಗ್ತಾ ಇರೋಂಥ ಸಂದರ್ಭದಲ್ಲಿ ಎಲ್ಲಿದ್ದಾರೋ ಅಲ್ಲಿ ಬಿಡಿ ಅಂತ ಹೇಳ್ತು. ಅಮಿತ್ ಶಾ, ನರೇಂದ್ರ ಮೋದಿ, ಭಾರತೀಯ ಜನತಾ ಪಾರ್ಟಿ ಅಂಬೇಡ್ಕರ್ನ ದೇವ್ರ ಸಮಾನ ಅಂತ ನಾವು ಕಾಣೋರು. ಅರ್ಥ ಇದೆಯಾ? ಅಂಬೇಡ್ಕರ್ ಬಗ್ಗೆ ಯಾವುದೇ ಕಾರಣಕ್ಕೂ ಕೂಡ ಅಮಿತ್ ಶಾ ಅವರು ಕೆಟ್ಟ ಭಾವನೆಯಲ್ಲಿ ಮಾತಾಡೋಕ್ಕೆ ಸಾಧ್ಯವೇ ಇಲ್ಲ. ಇದರ ದುರುಪಯೋಗ ಮಾಡ್ಕೊಳ್ಳೋಂಥ ಪ್ರಯತ್ನ ಮಾಡಿ ಟ್ವಿಸ್ಟ್ ಮಾಡಿ ಮಾಡ್ತಿದ್ದಾರೆ ಕಾಂಗ್ರೆಸ್ನವ್ರು. ಬೇರೆ ಯಾರು ಮಾಡ್ತಿದ್ದಾರೆ? ಇದು ಒಳ್ಳೆಯದಲ್ಲ. ಸಂಚಾಲಕ ಇನ್ನೇನು ಬೇಕಪ್ಪ? ದೊಡ್ಡವರು ಮಾರ್ಗದರ್ಶನ ಮಾಡ್ತಾ ಇರೋಂಥ ಸಂದರ್ಭ ಮನೇಲಿ ತಂದೆ ತಾಯಿಗಳು ಮಾರ್ಗದರ್ಶನ ಮಾಡ್ಬೇಕಾದ್ರೆ ಮನೆ ಮಕ್ಕಳು ಅವ್ರು ಹೇಳ್ದಂಗೆ ಕೇಳ್ಕೊಂಡು ಹೋಗೋದು. ಆ ಬದುಕು ನಾವೆಲ್ಲ ಮಾಡ್ತಾಯಿದ್ದೀವಿ. ಸಾಧು ಸಂತರು ಈ ರೀತಿ ಯಾವ ಸಂಘಟನೆ ಸಿಕ್ಕ್ಯಾರ ಹೇಳಿ ನೋಡೋಣ. ಕನಿಷ್ಠ ಒಂದು 100 ಜನ ಸಾಧು ಸಂತರು ಜಾತ್ಯತೀತವಾಗಿ. ಜಾತ್ಯತೀತವಾಗಿ
ಜೀವನದಲ್ಲಿ ನನ್ನ ಯಾವುದೋ ಜನ್ಮದ ಪುಣ್ಯ ಇಂಥ ಮಾರ್ಗದರ್ಶನ ನನಗೆ ಸಿಕ್ಕಿದೆ ಅಂತ. ನೀವೇನೋ ಹೇಳಿದ್ರಲ್ಲ, ಅಮಿತ್ ಶಾ ಯಾರೋ ಕೇಂದ್ರದವ್ರು ಕರೆದು ನಿಲ್ಲಿಸೋದು ಏನು ಮಾಡ್ತೀರಿ ಅಂತ. ಯಾವ ಕಾರಣಕ್ಕೂ ನಾನು ಇದೇ ಪ್ರಶ್ನೆ ಕೇಳ್ತೀನಿ, ಯಾವ ಸಂಘಟನೆಗೆ ಇಡೀ ದೇಶದಲ್ಲಿ ಬರೀ ಕರ್ನಾಟಕದಲ್ಲ, ಈ ರೀತಿ ಕನಿಷ್ಠ 100 ಜನಕ್ಕಿಂತ ಸಾಧು ಸಂತರು ಒಂದಾಗಿದ್ದೇವೆ, ಒಟ್ಟಾಗಿದ್ದು ಸಕಲ ಸಮಾಜದವರು ಮಾರ್ಗದರ್ಶನ ಮಾಡ್ತೀನಿ ಅಂತಂದರೆ ಬೇಡ ಅಂತ ಕೇಂದ್ರ ನಾಯಕರಿಗೆ ಹೇಳ್ತಾರಾ? ನಾನು ಅವ್ರಿಗೆ ಪ್ರಶ್ನೆ ಕೇಳ್ತೀನಿ, ಯಾವ ಕಾರಣಕ್ಕೂ ಅವರು, ಯಾಕೆಂದರೆ ಯಾವ ಹಿಂದುತ್ವ ಅನ್ನೋದಿದೆಯಲ್ಲ, ಆ ಹಿಂದುತ್ವದಕ್ಕೆ ಮೂಲ ಪುರುಷರು ಇಲ್ಲೆಲ್ಲ ಕೂತಿದ್ದಾರೆ. ಅವ್ರು ಪ್ರಾರಂಭದಲ್ಲೇ ಶುರು ಮಾಡಿದ್ರು, ಅಧ್ಯಕ್ಷರು. ಹಿಂದೂಗಳು ಒಂದಾಗಬೇಕು, ಜೊತೆಗೆ ಹಿಂದುಳಿದವ್ರಿಗೆ ದಲಿತರಿಗೆ ನ್ಯಾಯ ಬೇಕು. ಇನ್ನು ಹೇಳ್ತಾ ಹೋದರೆ ಬೇಕಾದಷ್ಟಿದೆ. ಸಾಧು ಸಂತರಿಗೆ ನಮ್ಮ ಸರ್ಕಾರ ಇರೋಂಥ ಸಂದರ್ಭದಲ್ಲಿ ನಾನೇ ಇನಿಷಿಯೇಟಿವ್ ತೊಗೊಂಡಿದ್ದು, ನಿಮಗೆ ಗೊತ್ತಿರ್ಬೋದು. ಕರ್ನಾಟಕ ರಾಜ್ಯದಲ್ಲಿ ಅನೇಕ ಸಾಧು ಸಂತರು ವಿಧಾನಸೌಧ ಮೆಟ್ಲತ್ತಿದ್ದು ಮೊದಲನೇ ಬಾರಿ ನಾನೇ ಹಚ್ಚಿದ್ದು. ನನ್ನ ಮಂತ್ರಿ ಕ್ವಾರ್ಟರ್ಸ್ ಕರ್ಕೊಂಡೋಗಿದ್ದೆ, ಆಮೇಲೆ ಮುಖ್ಯಮಂತ್ರಿ ಮನೆಗೆ ಕರ್ಕೊಂಡೋದೆ. ಸದಾನಂದ ಗೌಡರು ಮುಖ್ಯಮಂತ್ರಿ. ಎಷ್ಟಪ್ಪ 39 ಹಿಂದುಳಿದ ಮತ್ತು ದಲಿತ ಮಠಗಳಿಗೆ 109 ಕೋಟಿ ಕೊಟ್ವಿ. ಫಸ್ಟ್ ಟೈಮ್. ನಾನು ದಲಿತ ಹಿಂದುಳಿದ ವರ್ಗದ ನಾಯಕ ನನ್ನ ಜೀವನದಲ್ಲಿ ಹೇಳ್ಕೊಂಡಿಲ್ಲ. ನಾನು ಹಿಂದೂ ಸಮಾಜ, ಹಿಂದೂ ಇವತ್ತಿಗೂ ಹೇಳ್ತೀನಿ, ಸಾಯತಕ್ಕೂ ಹಿಂದೂ ಆಗಿ ಸಾಯೋದು ನಾನು. 2ನೇ ಸಾರಿ ಬಸವರಾಜ ಬೊಮ್ಮಾಯಿ ಬಂದಾಗ ಮುಖ್ಯಮಂತ್ರಿ ಆದಾಗ 129 ಕೋಟಿ ಕೊಟ್ವಿ. ಸ್ವಲ್ಪ ಅವೆಲ್ಲ ಅಭಿವೃದ್ಧಿ ಆಗಿತ್ತು ಆ ಮಠಗಳಿಗೆ, ಅದಕ್ಕೆ ಮತ್ತೆ ಕೊಟ್ವಿ. ನಾವು ಇಷ್ಟೇ ಅಂದ್ಕೊಂಡಿದ್ವಿ. ಈಗ ಎಲ್ಲ ಸಾಧು ಸಂತರ ಜೊತೆಗೆ ಮಾತಾಡ್ತಾ ಹೋದರೆ ಕನಿಷ್ಠ ಒಂದು 10,000 ಆಗ್ಬೋದು ಸ್ವಾಮಿ, ಸಣ್ಣ ಸಣ್ಣ ಮಠಗಳು 10,000 ಚಿಕ್ಕ ಮಠಗಳಿದೆ. ಗುಡಿಸ್ಲಲ್ಲಿ ವಾಸ ಮಾಡ್ತಿದ್ದಾರೆ, ಗುಡಿಸ್ಲಲ್ಲಿ ವಾಸ. ಅನೇಕರು ಇವರು ನನ್ನೇ ಕಾರಲ್ಲಿ ಬರ್ತಾ ಇರ್ಬೇಕಾದ್ರೆ ಪೂಜ್ಯ ಸ್ವಾಮಿಗಳು, ಯಾರೋ ಒಬ್ಬರು ಸ್ವಾಮಿಗಳು ಫೋನ್ ಮಾಡಿದ್ರು, ನೀವು ಬೆಂಗಳೂರು ಬರ್ತೀರಾ ಅಂತ. ನಾನು ನಿದ್ದೆ ಮಾಡ್ತಿದ್ದಂಗೆ ಮಾಡ್ತಾಯಿದ್ದೆ. ಇವ್ರಿಗೇನೋ ಹೇಳಿದ್ರು, ಇವರೊಂದು ಮಾತು ಹೇಳಿದ್ರು, ಇಲ್ಲಪ್ಪ ಹೋಗೋದು ಬರೋದು ಖರ್ಚೆಲ್ಲ ನಾವು ನೋಡ್ಕೋತೀವಿ ಬಾ ಅಂದರು. ಅಂದರೆ ಬಸ್ ಚಾರ್ಜಿಗೆ ಸಾಧು ಸಂತರ ಹತ್ರ ದುಡ್ಡಿಲ್ಲ. ಅಂಥ ಮಠಗಳು ಧರ್ಮಕ್ಕಾಗಿ ಪಾಪ ಮನೆ ತ್ಯಾಗ ಬಿಟ್ಟು ಮಾಡಿ ಬಂದಿದ್ದಾರೆ ಅವರೆಲ್ಲ. ಈ ಸಮಾಜ ಜಾಗೃತಿ ಆಗಬೇಕು. ಅವರವ್ರ ಜಾತಿ ಸಮಾಜ ಇರ್ಬೋದು ಅಥವಾ ಹಿಂದೂ ಸಮಾಜ ಇರ್ಬೋದು. ತ್ಯಾಗ ಮಾಡಿ ಬಂದಿರೋಂಥವ್ರಿಗೆ ನಾವು ಏನು ಸರ್ಕಾರ ಏನೂ ಕೊಡಲಿ ಅಂತ ಯಾವ ನ್ಯಾಯ? ನಾನು ಈ ಒಂದು ಸಂದರ್ಭದಲ್ಲಿ ಪ್ರಶ್ನೆ ಕೇಳಿದ್ದಕ್ಕೆ ಹೇಳ್ತೀನಿ, ದೊಡ್ಡ ದೊಡ್ಡ ಮಠಗಳಿಗೆ ಸಾಕಷ್ಟು ಹಣ ನಾವು ಕೊಟ್ಟಿದ್ದೇವೆ. ನಮ್ಮ ಸರ್ಕಾರದ ಕೊಟ್ಟು ಸಿದ್ದರಾಮಯ್ಯನವರು ಕೊಟ್ಟಿದ್ದಾರೆ. ಈಗ ಹುಡುಕ್ಲಿ, ಎಲ್ಲೆಲ್ಲಿ ಗುಡಿಸಲುಗಳಲ್ಲಿ ವಾಸ ಮಾಡ್ತಿದ್ದಾರೆ ಸಣ್ಣ ಸಣ್ಣ ಮಠಾಧೀಶರು, ಆ ಮಠಗಳಿಗೆ ಹಣ ಕೊಡಲಿ. ನಾನು ರೂರಲ್ ಡೆವಲಪ್ಮೆಂಟ್ ಮಿನಿಸ್ಟರ್ ಆಗಿದ್ದಂಥ ಸಂದರ್ಭದಲ್ಲಿ ಆ ಎಲ್ಲ ದೊಡ್ಡ ಮಠಗಳಿಗೆ ಅವರಿಗೆ ಬಿಲ್ಡಿಂಗು, ಅವ್ರಿಗೆ ದೇವಸ್ಥಾನ, ಮಠ, ರಸ್ತೆಗಳು, ಸ್ಕೂಲು, ಕಾಂಪೌಂಡು, ಮೂಲಭೂತ ಸೌಕರ್ಯ ಎಲ್ಲ ಕೊಡಿಸಿದ್ದೀನಿ. ಆದರೆ ಈ ಸಂದರ್ಭದಲ್ಲಿ ನನಗೆ ಕಣ್ಣು ತೆಗಿರಲಿಲ್ಲ. ಇವರೆಲ್ಲ ನನಗೆ ಕಣ್ಣು ತರಿಸಿದ್ದಾರೆ. ಈಗ ಸಣ್ಣ ಸಣ್ಣ ಸಮಾಜ ರೀ, ನಿಜಕ್ಕೂ ಅಲ್ಲೆಲ್ಲ ಗುಡಿಸ್ಲಲ್ಲಿ ಹೋಗ್ಬಿಟ್ಟು ಬಂದೆ ನಾನು. ಹೊಟ್ಟೆ ಉರಿತಾ ಇದೆ. 2-3 ಕಿಲೋಮೀಟರ್ದಿಂದ ನೀರು ತಂದು ಕುಡಿತಾರೆ. ಅವರೇನು 3 ಕಿಲೋಮೀಟರ್ ಹೋಗಿ ನೀರು ತಂದು ಕುಡಿತಾ ಇದ್ದಾರೆ. ಅವ್ರು ಏನು ಮಾಡೋದು ಸ್ವಾರ್ಥಕ್ಕ? ಅದಕ್ಕೆ ನಾನು ಮುಖ್ಯಮಂತ್ರಿಗಳಿಗೆ ಸಂದರ್ಭ ಒತ್ತಾಯ ಮಾಡ್ತೀನಿ, ರಾಜ್ಯದಲ್ಲಿ ನಿಜಕ್ಕೂ ನೀವು ಹಿಂದುಳಿದವರಿಗೆ ದಲಿತರಿಗೆ ಒಳ್ಳೆ ಕೆಲಸ ಮಾಡಿದ್ದೀರಿ, ನಾನು ಮಾಡಿಲ್ಲ ಅಂತ ಹೇಳಿಲ್ಲ ನಾನು. ಈ ಸಂದರ್ಭದಲ್ಲಿ ನೀವು ಮುಖ್ಯಮಂತ್ರಿ ಆಗಿರೋಂಥ ಸಂದರ್ಭದಲ್ಲಿ ನೆನ್ನೆ ಒಂದು ಮಾತು ಹೇಳಿದ್ದಾರೆ ಅವರು, ಜಾತಿ ಜನಗಣತಿಯನ್ನು ಮುಂದಿನ ಕ್ಯಾಬಿನೆಟ್ನ ತರ್ತೀನಿ. ಇದು 101ನೇ ಸರಿ ಹೇಳಿರ್ಬೋದು, ತರಲಿ. ನಂದು ಒತ್ತಾಯನೂ ಇದೆ, ನಾನು ಬೇಡ ಅನ್ನಲ್ಲ. ಅದಕ್ಕೆ ಯಾರು ವಿರೋಧ ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಅಲ್ಲಿ ವಿರೋಧ ಇರ್ಬೋದು. ಇದಕ್ಕೆ ಯಾರು ವಿರೋಧ ಮಾಡ್ತಾರೆ ರೀ? ಸಾಧು ಸಂತರಿಗೆ, ಗುಡಿಸ್ಲಲ್ಲಿ ವಾಸ ಮಾಡ್ತಾರಂಥ ಸಾಧು ಸಂತರಿಗೆ 1 ಲಕ್ಷ ಕೊಟ್ಟರೆ ಈ ಸರ್ಕಾರದ ಖಜಾನೆ ಏನೂ ಖಾಲಿ ಆಗಲ್ಲ. ಅಷ್ಟು ಕೊಡಿ ಅಂತ ನಾನು ಒತ್ತಾಯ ಮಾಡ್ತೀನಿ. ಹಾಂ, ಸಂಗೊಳ್ಳಿ ರಾಯಣ್ಣ ಹಿಂದೆ ರಾಯಣ್ಣ ಬ್ರಿಗೇಡ್ ಅಲ್ಲಿ ಯಾರೆಲ್ಲ ಇದ್ರು ಅವರು ನಿಮ್ಮ ಹೊಸ ಬ್ರಿಗೇಡ್ ಅಲ್ಲಿ ಎಷ್ಟು ಜನ ಇದ್ದಾರೆ? ಇದ್ರೆ ಯಾರ್ಯಾರು? ಯಾಕಂದ್ರೆ ಪ್ರಮುಖ ನಾಯಕರು ಹಿಂದೆ ಇದ್ದವ್ರು ಕಾಣಿಸ್ತಾ ಇಲ್ಲ. ಅವ್ರು ನಿಮ್ಮನ್ನ ಕೈ ಬಿಟ್ರ, ನೀವು ಅವ್ರನ್ನ ಕೈ ಬಿಟ್ರ? ಏನು ಯಾರು ಕೈ ಬಿಡೋದು ಹಿಂದೂ ಸಮಾಜದಲ್ಲಿ ಇಲ್ರಿ. ಈಗ ಕಾಂಗ್ರೆಸ್ನಲ್ಲಿ ಭಾಳ ಜನ ಹಿಂದೆ ಮುಂದೆ ಇದ್ದರು, ಭಾರತೀಯ ಜನತಾ ಪಾರ್ಟಿಯಲ್ಲಿ ಭಾಳ ಜನ ಹಿಂದಿದ್ರಲ್ಲ, ಅವ್ರನ್ನ BJP ಕಾಂಗ್ರೆಸ್ ಬಿಡ್ತೋ ಅಥವಾ ಇವ್ರು ಕಾಂಗ್ರೆಸ್ BJP ಬಿಟ್ಟರು. ಒಂದೊಂದು ಸಂಘಟನೆಗೆ ಯಾರು ಆಸಕ್ತಿ ಇದೆ ಅವ್ರು ಬರ್ತಾರೆ. ಈ ಸಾಧು ಸಂತರು ನಮ್ಮನ್ನು ಕರೆದಿದ್ದಾರೆ, ಸದ್ಯಕ್ಕೆ ನಾವು ಬಂದಿದ್ದೀವಿ. ಯಾರ್ಯಾರು ಹಿಂದಿದ್ರೋ ಮುಂದೆ ಯಾರ್ಯಾರು ಬರ್ಬೋದು ಎಲ್ಲರನ್ನೂ ಜೊತೆ ಸೇರಿಸ್ಕೊತೀವಿ, ಯಾರನ್ನೂ ಬಿಡಲ್ಲ. ಸಿದ್ದರಾಮಯ್ಯನವ್ರ ಬಗ್ಗೆ ಈಗಷ್ಟೇ ಹೊಗಳಿದ್ರಿ.
ಈಗ ಸಿಎಂ ಕುರ್ಚಿ ಮೇಲಾಟ ನಡೀತಾ ಇದೆ ಕಾಂಗ್ರೆಸ್ನಲ್ಲಿ. ಎಲ್ಲ ಸಮುದಾಯಗಳಿಗೆ ಅವರೇ ಬೇಕು ಅಂದ್ರೆ ನೀವು ಅವರೇ ಮುಂದುವರಿಬೇಕು ಅಂತ ಹೇಳ್ತೀರಾ? ನಾನು ಹೇಳ್ತೀನಲ್ಲ, ಸಿದ್ದರಾಮಯ್ಯನವರು ಹೊಗಳಿರಲಿಲ್ಲ, ನೀವು ತಪ್ಪು ತಿಳ್ಕೊಂಡಿದ್ದೀರಿ. ನಾಳೆ ಪತ್ರಿಕೆ ಹಂಗೆ ಬರುತ್ತೆ. ಸಿದ್ದರಾಮಯ್ಯನವರು ಹಿಂದುಳಿದವ್ರಿಗೆ ದಲಿತರಿಗೆ ಸ್ವಲ್ಪ ಕೊಟ್ಟಿದ್ದಾರೆ ಅಂದೆ, ನಮ್ಮಷ್ಟು ಕೊಟ್ಟಿಲ್ಲ. ಕೆಲಸ ಮಾಡೇ ಇಲ್ಲ ಅಂತಂದ್ರೆ ಒಪ್ತೀನಿ ನಾನು. ಒಂದು ಸ್ವಲ್ಪ ಮಾಡಿದ್ದಾರೆ, ಬಂದು ಅಲ್ಲಿ ಆಮೇಲೆ ಬರ್ತೀನಿ. ನನ್ನ ಒತ್ತಾಯ ಏನು, ನೀವು ಹಿಂದುಳಿದವ್ರಿಗೆ ದಲಿತರಿಗೆ ನಾನು ಚಾಂಪಿಯನ್ ಅಂದ್ಕೊಳ್ಳಿ, ನಾನು ಇಲ್ಲ ಅನ್ನಲ್ಲ. ಒಂದು ಸರಿ ಬರ್ರಿ, ಆ ಸಣ್ಣ ಸಣ್ಣ ಮಠಗಳು ನೋಡ್ರಿ, ಇಡೀ ರಾಜ್ಯದಲ್ಲಿ 10,000 ಇದೆ. ಉಂಡವ್ರಿಗೆ ಉಣಿಸೋದಲ್ಲ, ಹಾಂ, ಹಸದವ್ರಿಗೆ ಉಣಿಸ್ರಿ. ಊಟ ಮಾಡಿರೋರಿಗೆ ಊಟ ಹಾಕೋದಲ್ಲ, ಹಸ್ಕೊಂಡವ್ರಿಗೆ ಊಟ ಹಾಕಿ ಅಂತ ಸ್ವಾಮಿಗಳು ಹೇಳ್ತಿದ್ದಾರೆ. ಅಲ್ಲಿ ಪೂಜೆ ಮಾಡ್ತಾರಲ್ಲ, ಸತ್ಯ ನಾನು ಹೋಗಿ ನೋಡ್ಕೊಂಬಂದಿದ್ದೀನಿ. ಸ್ನಾನ ಮಾಡಿರಲ್ಲ ಅವರು, ಯಾರೋ ಕೂಗಿದ್ರು, ಬಾರಪ್ಪ ಒಂದು ಪೂಜೆ ಮಾಡ್ಬಾ ದೇವಸ್ಥಾನಕ್ಕೆ ಅಂತ. ಬಿಡಿಸೆತ್ತಿದ್ರು ಅವ್ರು, ಬಿಸಾಕ್ ಬಂದರು. ಇದು ಬರಿಬೇಡಿ, ಇದನ್ನು ಬಂದು ಪೂಜೆ ಮಾಡೋ ಅಂತಂದರು. ಅವ್ರಿಗೂ ಗೌರವ ಇಲ್ಲ, ಅರ್ಚಕರಿಗೆ. ಅವರು 2 ಗಂಟೆ ಬೆಳಗ್ಗೆ ಇತ್ಲ ಬಂದರು, ಒಂದು ಟವಲ್ ಇದು ಸುತ್ಕೊಂಡ್ರು. ಯಾವಾಗ ಅದು ಒಗೆದಿದ್ದರೋ ಗೊತ್ತಿಲ್ಲ. ಪೂಜೆ ಅರ್ಚನೆ ಹೇಗೆ ಮಾಡಬೇಕು ಗೊತ್ತಿಲ್ಲ, ಅಭಿಷೇಕ ಮಾಡೋದು ಗೊತ್ತಿಲ್ಲ, ಸ್ನಾನ ಗೊತ್ತಿಲ್ಲ, ಶ್ಲೋಕ ಗೊತ್ತಿಲ್ಲ. ಇದೆಲ್ಲವನ್ನು ಮಾಡಬೇಕು ಅನ್ನೋಂಥದ್ದು ಉದ್ದೇಶ ಈ ಬ್ರಿಗೇಡ್ದು ಇದೆ. ತರಬೇತಿಗಳು ಮಾಡಬೇಕು ಅವರಿಗೆ, ಇದೆಲ್ಲ ನಡೀತಾ ಇದೆ. CM ಕುರ್ಚಿ ಬಗ್ಗೆ ನಾನು ಪ್ರಸ್ತಾಪ ಮಾಡಲ್ಲ, ಯಾಕಂದರೆ ಆ ಪಾರ್ಟಿ ವಿಚಾರ ಅದು. ಇದು ಗೊತ್ತಿಲ್ಲ ನನಗೆ. ನಾನು ಹೇಳಿದ್ರೆ ಮುಂದುವರಿತಾರಾ ಗೊತ್ತಿಲ್ಲ. ನನ್ನ ಸಲಹೆ ನಾನೇ ಕೊಡಲಿ. ಈಗ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ತಗೊಳ್ಳಿ, ಇದು ನನ್ನ ಸಲಹೆ. ಅರ್ಥ ಆಯ್ತಾ? ನಿಮ್ಮ ಖುಷಿ ಬಂದಂಥ ಇದಕ್ಕೆ ನಾನು ಸಲಹೆ ಕೊಡೋಕ್ಕೆ ಹೋಗಲ್ಲ. ಕೇಂದ್ರ ನಾಯಕರ ಸಲಹೆನೇ ನೀವು ಕೇಳಲ್ಲ, ನನ್ನ ಮಾತು ಕೇಳ್ತೀರೇನು? ಇದಾಗಲ್ಲ. ಅದಕ್ಕೋಸ್ಕರ ಹೇಳ್ತಿರೋದು, ಪ್ರಿಯಾಂಕಾ ಖರ್ಗೆಯ ರಾಜೀನಾಮೆ ಕೊಡಲಿಲ್ಲ ಅಂತಂದರೆ ನಾವು ಕೂಡ ಹೋರಾಟಕ್ಕೆ ಇಳಿಬೇಕಾಗತ್ತೆ. ನಂಬರ್ 1. ನಂಬರ್ 2, ರಾಷ್ಟ್ರಧ್ವಜದ ಬಗ್ಗೆ ಏನು ತಮಿಳುನಾಡು ಸರ್ಕಾರ ಮಾಡಿದೆಯಲ್ಲ ಈಗ, ರಾಷ್ಟ್ರಗೀತೆ ಬಗ್ಗೆ, ಅವರು ಅದ್ರ ಬಗ್ಗೆ ಆಗಲಿಲ್ಲ ಅಂತಂದರೆ ಇದ್ರ ಬಗ್ಗೆನೂ ಕೂಡ ಬ್ರಿಗೇಡ್ ಹೋರಾಟ ಮಾಡಬೇಕಾಗತ್ತೆ. ಈ 2 ಅಂಶವನ್ನು ಕೂಡ ನಾನು ತುಂಬ ಸ್ಪಷ್ಟವಾಗಿ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ. ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಪ್ರಿಯಾಂಕಾ ಖರ್ಗೆ ಅವರು ಇದನ್ನು ಚರ್ಚೆ ಮಾಡಲಿ. ಅವ್ರಿಗೊಂದು ಕಾನೂನು, ನನಗೊಂದು ಕಾನೂನು ಆಗಬಾರ್ದು. ಒಬ್ಬ ಕಾಂಗ್ರೆಸ್ಸಿಗರು ರಾಷ್ಟ್ರಗೀತೆ ಬಗ್ಗೆ ಉತ್ತರ ಬರ್ದ್ಯಾರ? ಇವತ್ತೇನಾರು ಹೇಳಿಕೆ ಕೊಟ್ಟಿದ್ದಾರ? ನಾನು ಅದಕ್ಕೋಸ್ಕರ ಹೇಳ್ತಾ ಇರೋದು, ಇದು ಪ್ರಶ್ನೆ ರಾಷ್ಟ್ರದ ಪ್ರಶ್ನೆನೂ ಹೌದು, ಹಿಂದುತ್ವದ ಪ್ರಶ್ನೆನೂ ಹೌದು, ದಲಿತರು ಹಿಂದುಳಿದವ್ರಿಗೆ ಆಗ್ತಾ ಇರೋಂಥ ಅನ್ಯಾಯನೂ ಹೌದು. ಎಲ್ಲ ಅಂಶಗಳನ್ನು ಇಟ್ಟುಕೊಂಡು ನಾವೀಗ ಈ ಒಂದು ಸಂಘಟನೆ ಕಟ್ತಾ ಇದ್ದೀವಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.